ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲ ಶ್ರಾವಣದಲ್ಲಿದ್ದೀವಿ. ಕೆಲವರು ವರಮಹಾಲಕ್ಷ್ಮಿ ವ್ರತಗಳನ್ನು ಮಾಡ್ತಿರ್ತೀರಿ, ಕೆಲವರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರ್ತೀರಿ. ಹಾಗೆ ಇನ್ನು ಕೆಲವ್ರ ಲೈಫಲ್ಲಿ ನನಗೆ ಲಕ್ಷ್ಮೀ ಪೂಜೆ ಇರ್ಬೋದು, ಏನೇ ಇರಬಹುದು, ನನ್ನ ಲೈಫಲ್ಲಿ ಲಕ್ ಅನ್ನೋದು ಏನಾದರೂ ಇದೆಯಾ, ನನ್ನ ಲೈಫು ಬದಲಾಗುವಂತಹ ಸಾಧ್ಯತೆ ಇದೆಯಾ, ಅರ್ಥಾತ್ ಲಕ್ಷ್ಮೀ ಕಟಾಕ್ಷ ನನ್ನ ಜೀವನದಲ್ಲಿ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಡ್ತಾ ಹೋಗ್ತೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನನ್ನ ಜೀವನದಲ್ಲಿ ಲಕ್ಷ್ಮೀ ಕಟಾಕ್ಷ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ನನ್ನ ಲೈಫಲ್ಲಿ ಲಕ್ಷ್ಮೀ ಕಟಾಕ್ಷ ಇದೆಯಾ, ಒಳ್ಳೇದಾಗತ್ತಾ ನನ್ನ ಲೈಫ್ ಅನ್ನೋದೇ, ಅದರಿಂದ ನನ್ನ ಬದಲಾವಣೆ ಆಗುತ್ತಾ, ಅಥವಾ ನಾನು ಮಾಡುವಂತಹ ಲಕ್ಷ್ಮೀ ಪೂಜೆ ಆಗಿರ್ಬೋದು, ಲಕ್ಷ್ಮೀ ವ್ರತಗಳಾಗಿರ್ಬೋದು, ಇದು ನನ್ನ ಕೈ ಹಿಡಿಯುತ್ತಾ. ಹಾಗೆ ನಿಮ್ಮ ಲೈಫಲ್ಲಿ ಏನೇನು ನಡೀತಿದೆ, ಯಾವ ವಿಚಾರಗಳು ನಿಮ್ಮ ಜೀವನದಲ್ಲಿ ಬರುವಂಥದ್ದಿದೆ, ಯಾವ ವಿಚಾರದಿಂದ ನೀವು ಏಳಿಗೆನ ಪಡಿತೀರಿ, ಅಥವಾ ಈ ಹಿಂದೆ ಆಗಿರುವಂತಹ ಸಮಸ್ಯೆ ಏನಾಗಿದೆ ಅನ್ನೋದು ಇವತ್ತಿನ ರೀಡಿಂಗಲ್ಲಿ ತಿಳ್ಕೊಳ್ಳೋದಕ್ಕೆ ಹೋಗೋಣ. ನೀವು ನಂಬುವ ದೈವ ದೇವರು ಯಾರಿದ್ದಾರೆ ಅವ್ರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದೇ ಕಾರ್ಡ್ನ, ಯಾವುದು ನಿಮ್ಮ ಮನಸ್ಸಿಗೆ ಸಡನ್ನಾಗಿ ಬರುತ್ತೆ, ನಿಮಗೆ ಲಕ್ಷ್ಮೀ ಕಟಾಕ್ಷ ಇದೆಯಾ, ಈ ಹಿಂದೆ ನಡೆದಂಥ ಘಟನೆಗಳಿಗೆ ಮುಖ್ಯ ಕಾರಣಗಳು ಏನಾಗಿರ್ಬೋದು, ಅಥವಾ ಮುಂದೆ ಬರುವ ದಿನಗಳೆಲ್ಲ ಹೇಗಿದೆ, ಒಳ್ಳೆ ಯೋಗ ಅನ್ನೋದು ನನ್ನ ಜೀವನದಲ್ಲಿ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಲೈಫಲ್ಲಿ ಒಳ್ಳೆಯ ಯೋಗ ಇದೆಯಾ, ಲಕ್ಷ್ಮೀ ಕಟಾಕ್ಷ ನಿಮ್ಮ ಜೀವನದಲ್ಲಿ ಇದೆಯಾ, ಲಕ್ಷ್ಮೀ ಪೂಜೆ ಮಾಡೋದ್ರಿಂದನೂ ಕೂಡ ನನ್ನ ಲೈಫು ಬದಲಾವಣೆ ಆಗುವ ಸಾಧ್ಯತೆ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಕ್ಲಾರಿಟಿಗೆ ಒಂದು ಕಾರ್ಡ್ ತೆಗೆದಿರ್ತೀನಿ. ಎಂಪ್ರೆಸ್ ಇದೆ, ಸ್ಟಾರ್ ಇದೆ, ಓಕೆ, 7 ಆಫ್ ಸ್ಪಾಟ್ಸ್ ಇದೆ. ಇಲ್ಲಿ ಒಂದು ಎಚ್ಚರಿಕೆಗಳನ್ನು ನಾನು ಕೊಡ್ತಾ ಹೋಗ್ತೀನಿ. ಈ ಹಿಂದೆ ಎಂಪ್ರೆಸ್ ಕಾರ್ಡ, ಈ ದಿನಗಳು ಏನಿದೆಯಲ್ಲ, ನೀವೇನೆಲ್ಲ ಪೂಜೆ ಮಾಡ್ತಾ ಇದ್ದೀರಿ, ಹೆಣ್ಣು ದೇವತೆನ ಏನು ಪೂಜೆ ಮಾಡ್ತಿದ್ದೀರಿ, ನಿಮ್ಮ ಲೈಫಲ್ಲಿ ಆಲ್ಮೋಸ್ಟ್ ಈ ಹಿಂದೆ ಒಳ್ಳೆಯ ಐಶ್ವರ್ಯ ಪ್ರಾಪ್ತಿನೇ ಆಗಿತ್ತು ಅಂತ ಹೇಳಿ ನಾನು ನೋಡ್ಬೋದು. ಇಲ್ಲಿ ಎಂಪ್ರೆಸ್ ಅಂದ ತಕ್ಷಣವೇ ಸಂಪೂರ್ಣವಾಗಿ ಧನ ಧಾನ್ಯಕ್ಕೆ, ವಸ್ತ್ರಕ್ಕೆ, ಬಟ್ಟೆಗೆ ಯಾವುದೇ ರೀತಿ ಕೊರಗಿಲ್ದರೆ ನಿಮ್ಮ ಜೀವನ ನಡೆದಿತ್ತು ಅಂತ ಹೇಳಿ ತೋರಿಸ್ತಾ ಇದೆ. ಹೆಣ್ಣು ದೇವ್ರನ್ನ ನೀವು ಪೂಜೆ ಮಾಡೋದು, ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಲಾಭಗಳನ್ನ ನಿಮ್ಮ ಜೀವನದಲ್ಲಿ, ಹಿಂದೆ ನಿಮ್ಮ ಪೂರ್ವಿಗರು ಕೂಡ ಆ ಹೆಣ್ಣು ದೇವತೆನ ತುಂಬ ಆರಾಧನೆ ಮಾಡ್ತಾ ಬಂದಿದ್ದಾರೆ. ನೀವು ನಿಮ್ಮ ವೇ ಆಫ್ ಅಲ್ಲಿ ಆ ಹೆಣ್ಣು ದೇವತೆ ಯಾರು, ಅದು ಇದು ಅಂತ ನೀವು ಅಷ್ಟು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ತುಂಬ ಸಹನೆಯಿಂದ ಇರುವಂತಹ ಹೆಣ್ಣು ಅಂದರೆ ಲಕ್ಷ್ಮಿ. ಆ ಲಕ್ಷ್ಮಿಗೆ ನೀವು ಆರಾಧನೆ ಮಾಡೋದ್ರಿಂದ ಆಗಿರ್ಬೋದು. ಇಲ್ಲಿ 3 ನಂಬರ್ ಕಾರ್ಡ್ ಬಂದಿರೋದ್ರಿಂದ ನೀವು ಈ ಹಿಂದೆಯಿಂದನೂ ಕೂಡ ಆದಷ್ಟು ನೀವು ತುಂಬ ಹೆಣ್ಣು ದೇವತೆನ ಯಾರನ್ನೂ ಆರಾಧಿಸ್ತಾ ಬಂದಿದ್ದೀರಿ. ಹಾಗೆ ಏನಾದರೂ ನಾನು ವರಮಹಾಲಕ್ಷ್ಮಿ ಪೂಜೆ ಮಾಡಬಹುದಾ, ಅದೃಷ್ಟ ಒಲಿಯತ್ತಾ, ಆಬ್ವಿಯಸ್ಲಿ ತುಂಬಾ ಒಂದು ಸ್ಟಾರ್ ರೀತಿ ಅವಕಾಶಗಳು ನಿಮ್ಮ ಜೀವನದಲ್ಲಿ ಬರೋದಕ್ಕೆ ಶುರು ಆಗುತ್ತೆ. ಭಗವಂತನ ಆಶೀರ್ವಾದನೂ ಕೂಡ ನಿಮಗಿದೆ. ಯಾವುದೋ ಒಂದು ಮಿರಾಕಲ್ ರೀತಿಯಲ್ಲಿ, ಒಂದು ರೂಪದಲ್ಲಿ. ಮಿರಾಕಲ್ ಕೋಟಿಗಟ್ಟಲೆ ಬಂದ್ರೇ ಮಿರಾಕಲ್ ಅಲ್ಲ ರೀ. ಆ ಸಮಯಕ್ಕೆ ಸರಿಯಾಗಿ ನಿಮ್ಮ ಕಷ್ಟಕ್ಕೆ ಕೆಲವೊಂದು ವಿಚಾರಗಳು ಒದಗಿ ಬರ್ತಾ ಇರುತ್ತೆ. ಹಾಗಾಗಿ ನೀವು ಆ ದೇವ್ರನ್ನ ನಿಮ್ಮ ಲೈಫಲ್ಲಿ ನೀವು ಮಾಡಿದಂತಹ ಪೂಜೆ ಪುನಸ್ಕಾರಗಳನ್ನು ನಿಮ್ಮ ಲೈಫಲ್ಲಿ ಒಂದಷ್ಟು ಅದೃಷ್ಟ ಒಲಿಯುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ ನಿಮಗೆ ಭಗವಂತನ ಆಶೀರ್ವಾದ ಆಲ್ಮೋಸ್ಟ್ ಆಲ್ ಇದೆ. ಹಾಗೆ ನೀವು ನಿಮ್ಮ ಲೈಫಲ್ಲಿ ಒಂದಷ್ಟು ಒಳ್ಳೆಯ ವಿಚಾರವಾಗಿ ಇದನ್ನು ನೀವು ನೋಡ್ಕೊಂಡು ಬರ್ತೀರಾ ಅಂತ ಹೇಳಿ ತೋರಿಸ್ತಾ ಇದೆ. ನಿಮ್ಮ ಜೀವನದಲ್ಲಿ ಒಳ್ಳೆಯ ವಿಚಾರಗಳು ನಡೆಯೋದಕ್ಕೆ ಶುರು ಆಗ್ತಾ ಹೋಗುತ್ತೆ. ಸಾಕಷ್ಟು ಲಾಭಗಳನ್ನು ನೀವು ಕಾಣ್ತೀರಿ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಆಗಿರಬಹುದು. ನಿಮ್ಮ ಮನೆಯ ಹೊಸ್ತಿಲು ಏನಿದೆಯಲ್ಲ, ಮೊದಲು ದಯವಿಟ್ಟು ನೀವು ಬೇಕಾದರೆ ಅಬ್ಸರ್ವ್ ಮಾಡಿ ನೋಡಿ,
ನಿಮ್ಮ ಮನೆಯ ಹೊಸ್ತಿಲು, ಅದು ಯಾವ ಅಪಾರ್ಟ್ಮೆಂಟ್ ಇರಲಿ, ಯಾವ ರೂಮ್ ಆಗಿರಲಿ, ಏನೇ ಇರಲಿ, ಬಹುಶಃ ನಾನು ಊರಿಂದ ಊರಿಗೆ ಬಂದು ಪಿ ಜಿಯಲ್ಲಿದ್ದೀನಿ ಅಂತ ಹೇಳಿದ್ರೆ ಅಂಥವ್ರಿಗೆ ನಿಮ್ಮನ್ನು ನೀವು ಶೀಲ್ಡಾಗಿ ಇಟ್ಕೊಳ್ಳಿ. ಶೀಲ್ಡಾಗಿ ಇಟ್ಕೊಳ್ಳೋದಕ್ಕೆ ನಾನು ಹೇಳ್ಬಿಡ್ತೀನಿ ನೆನ್ನೆ, ರೆಡ್ ಜಾಸ್ಪರ್ ವಿತ್ ಸಿಟ್ರಿನ್ ಹಾಕೋದ್ರಿಂದ ಏನೆಲ್ಲ ಇದೊಂಥರ ನಿಮ್ಮನ್ನು ಪಾಸಿಟಿವ್ ಮೈಂಡ್ ಸೆಟ್ಗೆ ಒಳಗಾಗುತ್ತೆ. ಹಾಗೆ ನಿಮ್ಮಲ್ಲಿ ಏನಾದರೂ PCOD PCOS ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ, ಗಂಡು ಮಕ್ಕಳಲ್ಲಿ ಮದುವೆನೇ ಆಗ್ತಾ ಇಲ್ಲ ಅನ್ನೋ ಸಮಸ್ಯೆ ಇದ್ದರೆ, ಮಕ್ಕಳೇ ಆಗ್ತಾ ಇಲ್ಲ, ನಮಗೆ ಎಷ್ಟು ಹಾಸ್ಪಿಟಲ್ಗೆ ಹೋದ್ರೂ ಮಕ್ಕಳೇ ಆಗ್ತಾ ಇಲ್ಲ ಅನ್ನೋರಿಗೆ ರೆಡ್ ಜಾಸ್ಪರ್ ತುಂಬಾ ಅದ್ಭುತವಾಗಿ ವರ್ಕ್ ಮಾಡುತ್ತೆ. ಯಾಕೆಂದರೆ ಇದು ಭೂಮಿಯ ರಕ್ತ ಅಂತಲೇ ಹೇಳ್ತಾರೆ. ಸೊ ಯಾವಾಗಲೂ ಇದು ಗ್ರೌಂಡಿಂಗ್ ಆಗ್ತಾನೆ ಇರುತ್ತೆ. ನಮ್ಮ ಮೂಲಾಧಾರ ಚಕ್ರ ಏನಾದರೂ ಆಕ್ಟಿವೇಟ್ ಆಗ್ಬಿಡ್ತು ಅಂತ ಹೇಳಿದ್ರೆ ನಾವೇನು ಕೇಳೋದೇ ಬೇಡ, ಅದಾಗದೇ ನಮ್ಮ ಲೈಫಿಗೆ ಏನೇನು ಬರಬೇಕು, ಏನೇನು ತಲುಪಬೇಕು, ಯಾವ್ಯಾವ ಐಷಾರಾಮಿ ಜೀವನದಲ್ಲಿ ಇರಬೇಕು, ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ಸೆಟ್ಟೇ ಒಂದು ಒಳ್ಳೆಯ ಅದ್ಭುತ ದೇಗುಲ ಆದಂಗೆ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಸಾಕಷ್ಟು ಜನಗಳು ನಿಮ್ಮ ಏಳಿಗೆ ನೋಡಿ ಅಥವಾ ನಿಮ್ಮ ಪೂಜೆಗಳನ್ನು ನೋಡಿ ಸಹಿಸಲಾರ್ದವ್ರು ಇದ್ದಾರೆ. ಇಲ್ಲಿ ಕೆಲವ್ರ ಲೈಫಲ್ಲಿ ಶೋ ಆಫ್ ಮಾಡೋದಕ್ಕಾಗಿರ್ಬೋದು, ಏನೇ ಇರಬಹುದು, ಪೂಜೆನ ಆಡಂಬರವಾಗಿ ಮಾಡಿ ಕೆಲವ್ರು ಕಣ್ಣು ಹಾಕ್ತಾರೆ ಅಂತ ಗೊತ್ತಿದ್ದು, ಕೆಲವ್ರು ಜಲಸ್ ಪಡ್ತಾರೆ ಅಂತ ಗೊತ್ತಿದ್ದು ಅಂಥವ್ರನ್ನ ಕರೆಯುವಂಥ ಅವಶ್ಯಕತೆ ಇಲ್ಲ. ನೀವೇನೇ ತಗೊಂಡ್ರು ಕೂಡ ಅದನ್ನು ಹಾಕಿದಾಗ ಪ್ರಕೃತಿಗೆ ಗೊತ್ತ್ರಿ ನೀವೇನು ಮಾಡಿದಿರಿ, ನೀವೇನು ಹಾಕಿದಿರಿ, ಅದು ನನ್ನ ಮನಸ್ಸು ತನಕನೂ ಗೊತ್ತಾಗತ್ತೋ. ನೋಡಿದ ತಕ್ಷಣ ನೀವೇ ಒಂದ್ಸಲ ಯೋಚನೆ ಮಾಡಿ ನೋಡಿ. ನೀವು ಯಾರ ಬಗ್ಗೆನೋ, ಯಾರೋ ಒಬ್ಬರು ಬೀದಿಯಲ್ಲಿ ಹೋಗೋರನ್ನ ಅವ್ರ ಬಗ್ಗೆ ನೀವು ಏನು ಹೇಳೋದೇ ಬೇಡ, ಇವ್ರು ಒಂಥರ ಲಕ್ಸುರಿ ಅಪ್ಪ, ಇವ್ರ ಹತ್ರ ಎಲ್ಲಾನು ಇದೆಯಪ್ಪ, ಅದು ಯೂನಿವರ್ಸೇ ನಮಗೆ ತಿಳಿಸೋದಕ್ಕೆ ಶುರು ಆಗುತ್ತೆ. ನೀವೇನಾದರೂ ಇಂಥ ವ್ಯಕ್ತಿಗಳಿಗೆ, ನೋಡು ನಾನು ನಿನ್ನ ಮುಂದೆ ಈ ರೀತಿ ತೊಗೊಂಡಿದ್ದೀನಿ, ನಿನ್ಕಿಂತನೂ ಬಲವಾಗಿ ನಾನು ಪೂಜೆ ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಇದೇ ದೇವತೆನೇ ನಾನು ಆರಾಧಿಸ್ತಾ ಇರೋದು, ಅಥವಾ ಇದೇ ರೀತಿ ತಂತ್ರಗಳನ್ನು ಮಾಡಿದ್ದೀನಿ. ತಂತ್ರ ಇವನ್ ಹೇಳ್ತೀನಿ ಕೇಳಿ, ಈ ಕ್ರಿಸ್ಟಲ್ಸ್ಗಳು ಅಷ್ಟೇ ಕೋಟ್ಯಾಧಿಪತಿನ ಮಾಡುತ್ತೆ. ಎಂಥವ್ರ ದೇನೇವಾಲ ಜಬ್ಬಿ ದೇತ ಚಪ್ಪಡ್ ಪಾಡಿಕೆ ಅಂತ ಹೇಳ್ತಾರಲ್ಲ, ಕ್ರಿಸ್ಟಲ್ ನಿಮ್ಮಲ್ಲಿರೋ ಏನಾದರೂ ಬ್ಲಾಕೇಜಸ್ ಓಪನ್ ಆಯಿತು ಅಂತ ಇಟ್ಕೊಳ್ಳಿ, ನಿಮಗೆ ಏನೇನು ಬರಬೇಕಾಗಿತ್ತು, ಇಷ್ಟು ದಿವಸ ಇಷ್ಟು ವರ್ಷ ಪ್ರಾಬ್ಲಮ್ ಆಗಿರುವಂತಹ ಯಾವುದೇ ವಿಚಾರಗಳಾಗಿರಬಹುದು, ಕೆಲವು ಸಿಟ್ರಿನ ಹಾಕ್ಕೊಳ್ಳೋದ್ರಿಂದ ಬಿಸ್ನೆಸ್ಸಲ್ಲಿ ಲಕ್ ಕ್ರಿಯೇಟ್ ಆಗುವಂಥದ್ದು. ಹಾಗೆ ಇಲ್ಲಿ ರೆಡ್ ಜಾಸ್ಪರ್ ವಿತ್ ಸಿಟ್ರಿನ್ ಮಿಕ್ಸ್ ಮಾಡೋದ್ರಿಂದ ನಾನು ಹೇಳಿಬಿಟ್ಟೆ ಇಲ್ಲಿ ಏನೇನು ಸಮಸ್ಯೆಗೆ ಅಂತ ಹೇಳಿ. ಬ್ಲ್ಯಾಕ್ ಟರ್ಮಲಿನ್ ಇದಂತೂ ನಾನು ಅದ್ಭುತವಾಗಿ ಅಂತ ಹೇಳ್ತೀನಿ. ಯಾಕೆಂದರೆ ನಿಮ್ಮನ್ನ ಮಾಟ ಮಂತ್ರ ಮಾಡುವಂಥದ್ದು, ನಿಮ್ಮ ಬಗ್ಗೆ ಕೆಟ್ಟ ಕಣ್ಣು ಹಾಕುವಂಥದ್ದು, ಜಲಸ್ ಪಡುವಂಥದ್ದು, ಇದೆಲ್ಲ ವಾಪಸ್ ಅವ್ರ ಹತ್ರನೇ ನೀಟಾಗಿ ಹೋಗ್ಬಿಡುತ್ತೆ. ಇದ್ರ ಜೊತೆಯಲ್ಲಿ ಸುಲೇಮಾನಿ ಹಕೀಕ್ ಅನ್ನುವಂತಹ ಕಣ್ಣುಗಳನ್ನು ನಾವು ಹಾಕಿ ಮಾಡುವಂಥದ್ದಾಗಿರುತ್ತೆ. ಸೊ ಗ್ರೀನ್ ಅವೆಂಚೂರಿನ್ ಬಿಡಿ, ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಲಕ್ ಕ್ರಿಯೇಟ್ ಆಗುವ ರೀತಿಯಲ್ಲಿ ಇದನ್ನು ಮಾಡಿಕೊಟ್ಟಿರ್ತೀವಿ. ಹಾಗೆ ಇಲ್ಲಿ ಮನಿ ಮ್ಯಾಗ್ನೆಟ್ ಇದನ್ನೆಲ್ಲ ಹೇಳಿದ್ದೀನಿ. ಸೊ ಹಾಗಾಗಿ ಇದನ್ನೆಲ್ಲ ನೀವು ಅಂದರೆ ನಿಮ್ಮನ್ನು ನೀವು ಪ್ರೊಟೆಕ್ಟ್, ನಿಮಗೆ ಯಾವುದು ಆಗಿ ಬರುತ್ತೆ ಅಥವಾ ನೀವು ನೋಡಿರುವಂತಹ ಸ್ಟೋನಲ್ಲಿ ನನಗಿದೇ ಸ್ಟೋನ್ ಬೇಕು ನನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅನ್ನೋದಕ್ಕಾಗಲಿ, ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಹೇಗೆ ಬೇಕಾದರೂ ಇರಿ. ಪ್ರೊಟೆಕ್ಟ್ ಮಾಡ್ಕೊಳ್ಳದೇ ಇದ್ರಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ನಿಮ್ಮ ಬಗ್ಗೆ ಬೇರೆಯವ್ರ ಹತ್ರ ಹೋಗಿ ಗಾಸಿಪ್ ಮಾಡುವಂಥದ್ದು, ನಿಮ್ಮ ಬಗ್ಗೆ ಬೇರೆ ರೀತಿಯಲ್ಲಿ ನಿಮಗೆ ಚುಚ್ಚಿ ಮಾತನಾಡುವಂಥದ್ದು, ಅದರಿಂದ ನಿಮಗೆ ಭಯ ಶುರುವಾಗುವಂಥದ್ದು, ಎಲ್ಲಿ ಏನಾಗ್ಬಿಡತ್ತೋ, ಅದು ಯಾವ ವಿಚಾರಕ್ಕೆ ಆಗ್ತಿದೆ ಅನ್ನೋದೇ ಗೊತ್ತಾಗಲ್ಲ. ಭಯ ಶುರು ಆಗ್ಬಿಡೋದು, ಗಲಿಬಿಲಿ ಶುರು ಆಗ್ಬಿಡೋದು, ನಾನು ಏನು ಮಾಡಬೇಕು ಮುಂದೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಸೊ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನೀವೇನೇ ತಂತ್ರ ಮಾಡಿದ್ರು ಅಥವಾ ನನ್ನ ಹತ್ರ ನೀವೇನೇ ವಸ್ತು ತಗೊಂಡ್ರು ಅಥವಾ ಏನೇ ವಸ್ತುಗಳನ್ನು ನೀವು ಮಾಡಿಕೊಂಡ್ರು ಕೂಡ ಅದು ಆ ತಂತ್ರಗಳನ್ನು 1 ವರ್ಷಗಳ ಕಾಲ ಆಗಿರ್ಬೋದು ಅದನ್ನು ಮುಚ್ಚಿಡಬೇಕಾಗತ್ತೆ. ಸಪೋಸ್ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಲಕ್ಷ್ಮೀ ಪೂಜೆ ದಿನ ಇಂತಿಂಥ ವಸ್ತುಗಳನ್ನ ಇಂಥ ಜಾಗದಲ್ಲೇ ಇಡಿ ಅಂತ ಹೇಳಿರ್ತೀನಿ. ಹೌದಪ್ಪ, ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬರು ನೋಡ್ತಾರೆ ಮೇಡಮ್, ನಾನು ಮುಚ್ಚಿಡೋದ್ರಲ್ಲಿ ಏನು ತಪ್ಪು? ನೀವು ಮಾಡಿದೀನಿ ಅಂತ ಯಾಕೆ ತೋರಿಸ್ಕೊಳ್ತೀರಿ? ಗುಪ್ತವಾಗಿರಲಿ. ಲಕ್ಷ್ಮಿ ಯಾವಾಗಲೂ ಗುಪ್ತವಾಗಿಟ್ರೇನೆ ಗುಪ್ತ ಲಕ್ಷ್ಮಿ ಬರ್ತಾಳೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಇನ್ನು ಮುಂದೆ ಗೊತ್ತಾಗತ್ತೆ ನಿಮಗೆ. ಆಲ್ರೆಡಿ ಇಲ್ಲಿ ಜಲಸ್ ಪಡೋರು ಯಾರು, ನಿಮ್ಮ ಪೂಜೆಗಳಿಗೆ ಅಡ್ಡ ಆಗೋರು ಯಾರು, ನಿಮ್ಮನ್ನು ನೋಡಿ ಸಹಿಸದೇ ಇರೋರು ಯಾರು, ಎಲ್ಲಾನು ಗೊತ್ತಾಗುತ್ತೆ. ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಂಡಾಗ, ಕೆಲವು ಕ್ರಿಸ್ಟಲ್ಸ್ ಹಾಕೊಂಡಾಗ ಆಗಿರ್ಬೋದು ಅಥವಾ ಕೆಲವು ರೆಮಿಡೀಸ್ಗಳನ್ನ ನೀವು ಮಾಡ್ಕೊಂಡಾಗ ಆಗಿರ್ಬೋದು, ನಾವು ಈಗ ಕ್ರಿಸ್ಟಲ್ ಬೇಕಾದರೆ ನಾನು ತೊಗೋಬೋದು, ಆಗಲೇ ಇಲ್ಲ ಅಂತ ಅಂದಾಗ ಏನು ಮಾಡಿ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು ಕೆಂಪು ವಸ್ತ್ರದಲ್ಲಿ 1 ಇಡಿ ಕಲ್ಲು ಉಪ್ಪು ಅಥವಾ 3 ಇಡಿ ಕಲ್ಲು ಉಪ್ಪನ್ನು ಅದರೊಳಗೆ ಹಾಕಿ 1-2-3 ಲವಂಗಗಳನ್ನು ಹಾಕಿ 3 ಲವಂಗಗಳನ್ನು ಹಾಕಿ ಒಂದು ಒಳ್ಳೆಯ ಉದ್ದದ ಚಕ್ಕೆಯ ಪೀಸ್ ಏನಿರುತ್ತೆ ಅದನ್ನು 9 ಅದರೊಳಗೆ ಹಾಕಿ ಗಂಟನ್ನ ಕಟ್ಟಿ ಮನೆಯ ಒಳಭಾಗದಲ್ಲಿ ಹಾಕೋದ್ರಿಂದ ಇಂಥ ಜನಗಳು ಬಂದರೂ ಕೂಡ ಅದು ಒಂದಷ್ಟು ಅವರ ಕೆಟ್ಟ ಮನಸ್ಥಿತಿನ ತಡೆದು ಇಟ್ಕೊಂಡಿರುತ್ತೆ. ಆ ನೆಗೆಟಿವಿಟಿ ಅಲ್ಲೇ ನಿಂತಿರುತ್ತೆ ಹೊರತು ಅದನ್ನು ನಿಮಗೆ ಒಂದಷ್ಟು ಸುಸ್ತು ಮಾಡೋದಕ್ಕೆ ಆಗೋದಿಲ್ಲ. ಒಂದಷ್ಟು ಕಂಟ್ರೋಲ್ ಮಾಡ್ಬೋದು.
10% ಕಂಟ್ರೋಲ್ ಮಾಡ್ಬೋದು. ಸೊ ನಾನೇನು ಹೇಳೋದು ಅಂದರೆ ಪ್ರತಿಯೊಬ್ಬರಿಗೂ ಪ್ಯೂರ್ ಕ್ರಿಸ್ಟಲ್ಸ್ಗಳು ದಯವಿಟ್ಟು ಎಲ್ಲೆಲ್ಲೋ ಮಾರುಕಟ್ಟೆಯಲ್ಲಿ 100, 200, 300 ಈ ರೀತಿ ಕ್ರಿಸ್ಟಲ್ಸ್ಗಳನ್ನ ಮಾರುವಂಥದ್ದು. ಇಲ್ಲಿ ನನ್ನ ವಿಡಿಯೋ ನೋಡಿ ನಾನೇನಾದರೂ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಅದೇ ಸ್ಲ್ಯಾಂಟಲ್ಲಿ ಅದೇ ಲ್ಯಾಂಗ್ವೇಜಲ್ಲಿ ಮಾಡುವಂಥದ್ದು. ನಿಮ್ಗೆಲ್ರಿಗೂ ಗೊತ್ತು ಆಯಿತಾ, ನೀವು ಮುಂಚಿಂದನೂ ನನ್ನನ್ನು ನೋಡ್ಕೊಂಡು ಬಂದವರು. ಅದೇ ಸ್ಲ್ಯಾಂಟಲ್ಲಿ ಮಾಡುವಂಥದ್ದು ಅದನ್ನೆಲ್ಲ ನನಗೆ ನನ್ನ ಕ್ಲೈಂಟ್ಗಳೇ ತೋರಿಸ್ತಾ ಇರ್ತಾರೆ. ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ದಯವಿಟ್ಟು ಯಾಮಾರದೆ ನಿಮ್ಮ ಲೈಫಲ್ಲಿ ನೀವೇನು ಮಾಡ್ಕೊಳ್ಬೇಕು ಅನ್ನೋದು ನಾನು ಏನೇ ಹೇಳಿದ್ರು ನಿಮ್ಮ ಮನಸ್ಸಿನೊಳಗಡೆ ಒಂದು ಗೊತ್ತಿರುತ್ತೆ. ಆ ರೀತಿ ನೀವು ಮಾಡ್ಕೊಳ್ಬೇಕಾಗತ್ತೆ. ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ಯಾರನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನುವ ಐಡಿಯಾ ಕೂಡ ನಿಮ್ಮ ಜೀವನದಲ್ಲಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಭಗವಂತನ ಕೃಪೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಇದೆ. ಅದು ನಿಮ್ಮ ಲೆವೆಲ್ಗೆ, ನಿಮ್ಮ ಲೆಕ್ಕಕ್ಕೆ, ದೊಡ್ಡ ಮಟ್ಟಕ್ಕೆ ಕೈ ಹಿಡಿಲಿಲ್ಲ ಅಂತ ಹೇಳಿದ್ರು ನಿಮ್ಗೆ ಆಗ್ತಾ ಇರುವಂತಹ ಸಮಸ್ಯೆಗಳಿಗೆ ಆಗಿಂದಾಗೆ ಪಾರ್ ಮಾಡ್ತಾ ಇದೆ. ನೀವು ಮಾಡ್ತಿರುವಂತಹ ಪೂಜೆ ಪುನಸ್ಕಾರಗಳಾಗಿರ್ಬೋದು, ಹೋಮ ಹವನಗಳನ್ನಾಗಿರ್ಬಹುದು, ಜಪ ತಪಗಳಾಗಿರಬಹುದು, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಗಿರ್ಬೋದು, ಆಗಿಂದಾಗೆ ಅದು ನಿಮ್ಮನ್ನ ಕಾಪಾಡ್ತಾ ಇದೆ. ನಿಮಗೆ ಗೊತ್ತಿಲ್ಲದೆ ಅದು ನಿಮ್ಮನ್ನ ರಕ್ಷಣೆ ಮಾಡ್ತಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 9 ಆಫ್ ಕಪ್ಸ್ ಬಂದಿರೋದ್ರಿಂದ ಇನ್ನು ಕೆಲವು ದಿನಗಳಲ್ಲಿ ಯಾವ್ಯಾವ ಸಂಬಂಧಗಳೆಲ್ಲ ದೂರ ಆಗಿತ್ತೋ ಆ ಸಂಬಂಧಗಳೆಲ್ಲ ಒಂದಾಗುವಂತಹ ಸಾಧ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಚಂದ್ರ ನೋಡಿ ಸರಿಯಾದ ರೀತಿಯಲ್ಲಿ ಇದ್ದಾನೆ. ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವಂತಹ ಸಂಬಂಧಗಳಾಗಿರ್ಬೋದು, ನಿಮ್ಮ ಮನಸ್ಸಿಗೆ ಸಂತೋಷ ಆಗುವಂತಹ ವಿಚಾರಗಳಾಗಿರ್ಬೋದು ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ದಯವಿಟ್ಟು 10 ಆಫ್ ಸ್ವಾರ್ಡ್ಸ್ಗೆ ಎದುರೋದಕ್ಕೆ ಹೋಗಬೇಡಿ. ನಿಮ್ಮ ಲೈಫಲ್ಲಿ ಪಟ್ಟಂತಹ ನೋವುಗಳಿಗೆ ಅಂತ್ಯಗಳನ್ನು ಕಾಣುವಂತಹ ಸಮಯ ನಿಮ್ದಾಗಿದೆ, ಮುಗಿತಾ ಬಂದಿದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೀತಿಯೂ ನೀವು ನೋವನ್ನು ಅನುಭವಿಸಾಗಿದೆ. ಓಕೆ, ಈ ವರ್ಷದ ಲಕ್ಷ್ಮಿಯ ಪೂಜೆ ಏನಾಗಿರುತ್ತೆ, ಯಾವ ರೀತಿ ನೀವು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ನನ್ನ ಜೀವನದಲ್ಲಿ ನಾನು ಪಟ್ಟಂತಹ ಕಷ್ಟಗಳಿಗೆ ಅಂತ್ಯ ಕಾಣ್ತಿದೆ ತಾಯಿ ಅಂತ ಹೇಳಿ ಕೆಲವರೆಲ್ಲ ಶ್ರೀಯಂತ್ರಗಳನ್ನ ತಗೊಂಡಿದ್ರಿ. ಆವತ್ತಿನ ದಿನ ಬೆಳಗಿನ ಜಾವ ಸ್ಥಾಪನೆ ಮಾಡಿ ಅಂತ ಹೇಳಿ ನಾನು ಕೊಟ್ಟಿದ್ದೀನಿ. ಮನೆಯ ಬಾಗಲಲ್ಲಿ 2 ತುಪ್ಪದ ದೀಪನ ಹಚ್ಚುವಂಥದ್ದು. ತುಪ್ಪದ ದೀಪನೇ ಹಚ್ಚಬೇಕಂತ ಆಶ್ಚರ್ಯ ಪಡಬೇಡಿ. ಎಲ್ಲೆಲ್ಲೋ ಯಾರ್ಯಾರಿಗೋ ದುಡ್ಡು ಕೊಟ್ಟು ಕಳ್ಕೊಂಡಿರ್ತೀರಿ. ಹೊಸಲಿಗೆ ತುಪ್ಪದ ದೀಪ ಹಚ್ಚುವಂಥದ್ದು, ಹೊಸಲಿಗೆ ಅರ್ಶನ ಬಳಿಯುವಂಥದ್ದು, ಅವಳಿಗೆ ಅಲ್ಲಿ ಅಲಂಕಾರ ಮಾಡಿ ರಂಗೋವಲ್ಲಿಯನ್ನು ಹಾಕೋದು. ರಂಗೋವಲ್ಲಿ ಹಾಕೋದ್ರಿಂದ ಅದು ಮಂಡಲ ಇದ್ದಂಗೆ, ಎಲ್ಲೇ ಇದ್ರೂ ಭಗವಂತ ಅಲ್ಲಿ ಬಂದು ಕೂರ್ತಾನೆ. ಆ ಮಂಡಲ ಹಾಕಿದ ತಕ್ಷಣ ನೀವು ನೋಡಿರೋ ಹೋಮಗಳು ಮಾಡಬೇಕಾದ್ರೆ ಒಂದು ಮಂಡಲ ಹಾಕ್ತಾರೆ ಅಂದರೆ ಅಲ್ಲಿ ಬಂದು ಕುತ್ಕೋ ನೀನು ಅಂತ ಆಸನನ ಬರೀತಾರೆ. ಸೊ ಹಾಗಾಗಿ ಆ ನರಸಿಂಹ ಮತ್ತು ಲಕ್ಷ್ಮಿಯನ್ನ ಮೊದಲು ಕರ್ಕೊಂಡು ಬರೋದೇ ನೀವು ಅಲ್ಲಿ. ಸೊ ಅದನ್ನ ನೀವು ಸರಿಪಡಿಸ್ಕೊಳ್ಬೇಕಾಗತ್ತೆ. ಹಾಗೆ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ, ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ. ಓಕೆ, ಇಲ್ಲಿ ಸ್ಟಾರ್ ಬ್ಲ್ಯಾಂಕೆಟ್ ಅಂತ ಬರ್ತಿದೆ. ಇಲ್ಲಿ ನೀವೇನಿದೆಯಲ್ಲ, ಕೆಲವರಿಗೆ ಒಂದಷ್ಟು ಆಸನ ಹಾಕಿ ನೀವು ಒಂದಷ್ಟು ಅರ್ಶಿನ ಕುಂಕುಮಗಳನ್ನು ಕೊಡುವಂಥದ್ದಾಗಿರ್ಬಹುದು. ಲಕ್ಷ್ಮೀ ಪೂಜೆ ದಿನಾನೇ ಮಾಡಬೇಕಂತಲ್ಲ, ಮನೆಗೆ ಯಾರೇ ವ್ಯಕ್ತಿಗಳು ಬಂದ್ರೂ, ನಿಮ್ಮ ಮನೆಯ ಕೆಲಸದವರಾಗಿದ್ರೂ ಕೂಡ ಶುಕ್ರವಾರದ ದಿನ ಮುತ್ತೈದೆಯರಾಗಿದ್ರೆ ಅವ್ರಿಗೆ ಕರೆದು ಅರ್ಶಿನ ಕುಂಕುಮ ಕೊಡಿ. ಹಂಗಂತ ಮುತ್ತೈದೆಯರು ಬರಲಿಲ್ಲ, ಇನ್ಯಾರೋ ಬಂದ್ಬಿಟ್ರು, ಗಂಡ ಇಲ್ಲ, ಅದು ಇಲ್ಲ, ಇದಿಲ್ಲ ಅಂತ ದಯವಿಟ್ಟು ಇದು ಮಾಡೋಕೆ ಹೋಗ್ಬೇಡಿ. ಹುಟ್ಟದಾಗಿಂದನೇ ಅರ್ಶಿನ ಕುಂಕುಮ ತಂದವ್ರು ನಾವೆಲ್ಲ, ಅಂಥವ್ರಿಗೆ ಕೊಡಿ. ಅದನ್ನು ಕೊಡೋಕ್ಕೆ ನಮ್ಗೆ ಯಾಕೋ ಮನ್ಸಿರ್ಸು ಮುರ್ಸು ಅಂತ ಹೇಳಿದ್ರೆ ಒಂದು ಸ್ವೀಟು, ಸಿಹಿ ಖಾದ್ಯ. ಹೊಟ್ಟೆ ಇದೆಯಲ್ರಿ, ಹೊಟ್ಟೆ ಭಗವಂತನ ಸಮಾನ. ಸೊ ಹಾಗಾಗಿ ಆ ಹೊಟ್ಟೆಗೆ ಒಂದಷ್ಟು ಸ್ವೀಟ್ ಕೊಟ್ಟು ಕಳಿಸುವಂಥದ್ದು, ಜಾತಿ ಭೇದ ಭಾವ ಮಾಡ್ದಿರ ಈ ರೀತಿ ಮಾಡೋದ್ರಿಂದನೂ ಕೂಡ ನಿಮ್ಮ ಲೈಫಲ್ಲಿ ಸ್ಟಾರ್ ಬ್ಲ್ಯಾಂಕೆಟ್ ಅಂತ ಅಂದರೆ ಒಂದು ನಕ್ಷತ್ರದ ಹೊದಿಕೆನೇ ನಿಮ್ಮ ಜೀವನದಲ್ಲಿ ಬರುತ್ತೆ. ಹೌದು, ನಿಮ್ಮ ಜೀವನದಲ್ಲಿ ಲಕ್ ಅನ್ನೋದು ಒಂದು ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನಿಮಗೆ ಯಾವ ದೈವ ಕಾಯ್ತಾ ಇದೆ ನೋಡ್ಬಿಡೋಣ. ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಅಗೇನ್ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ನೀವು ಎಷ್ಟೇ ಜೀವನದಲ್ಲಿ ಹೊಡ್ತಾ ಬಿದ್ರೂ ಕೂಡ ಬಲವಾಗಿ ಸಾಕಷ್ಟು ದೇವರುಗಳಿಗೆ ಹೋಗಿದ್ದೀರಿ, ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡಿದ್ದೀರಿ. ಇಲ್ಲಿ ಕೆಲವರು ಮಹಾಭಾರತಗಳನ್ನ ಓದಿರುವಂಥದ್ದಾಗಿದೆ, ಕೆಲವರು ರಾಮರನ್ನ, ಕೆಲವರು ವಿಷ್ಣುವನ್ನ, ಕೆಲವರು ಶಿವನನ್ನ ಆರಾಧನೆ ಮಾಡಿದವರು ಅಂತಿದ್ದೀರಿ. ಇದರಿಂದ ಭಗವಂತ ನಿಮ್ಮ ಬೆನ್ನಿಂದ ಇದ್ದಾನೆ. ಸೊ ಹಾಗಾಗಿ ಒಳ್ಳೆ ಇಂದ್ರನ ರೀತಿಯಲ್ಲಿ ಮುಂದಿನ ಜೀವನ ಶುರು ಆಗುತ್ತೆ ಅಂತ ಹೇಳಿ ತೋರಿಸುತ್ತೆ. ಇಂದ್ರ ಯಾಕೆ ಮೇಡಮ್ ಅಂತ ಕೇಳಿದ್ರೆ, ಇಡೀ ದೇವಲೋಕಕ್ಕೆ ಅವನೇ ಕರೋಡ್ಪತಿ. ಓಕೆನಾ? ಸೊ ಆ ರೀತಿ ನೀವೇನಾದರೂ ನಿಮ್ಮ ಲೈಫಲ್ಲಿ ಇಂಥ ಜನಗಳಿಂದ ಅಥವಾ ನಿಮ್ಮ ಮನೇನ ಫಸ್ಟ್ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದ್ರಿಂದ ಅದೃಷ್ಟದ ದಾರಿ ಒಲಿಯುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಯಾರು ಮಾಡ್ಕೊಂಡ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಸೆಕೆಂಡ್ ಕಾರ್ಡ್ ಆಲ್ಮೋಸ್ಟ್ ಸಾಕಷ್ಟು ಜನ ಫೋನ್ ಮುಖಾಂತರ ಮತ್ತು
ಕಮೆಂಟ್ ಮುಖಾಂತರ ಎಲ್ಲ ನನಗೆ ರಿವ್ಯೂ ಕೊಡ್ತಿದ್ರಿ. ತುಂಬ 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 ಸಂತೋಷ ಆಗುತ್ತೆ ನನಗೆ. ಯೂಟ್ಯೂಬ್ ಫ್ಯಾಮಿಲಿ ಅಂತ ಹೇಳೋದು ಅದಕ್ಕೆ. ನೀವೆಲ್ಲ ನಮ್ಮ ಮನೆಯವರು. ನಿಮ್ಗೆ ಏನೇ ಪ್ರಶ್ನೆಗಳಿದ್ರು ಕೂಡ ನೀವು ನನ್ನ ಅಸಿಸ್ಟೆಂಟಿಗಾದರೂ ಕೇಳ್ಬೋದು ಅಥವಾ ನನಗಾದರೂ ಕೇಳ್ಬೋದು, ಬ್ರಾಸ್ಲೆಟ್ಸ್ ತೊಗೊಂಡ್ಮೇಲೆ ಅಂತ ಹೇಳಿ. ಇವರೆಲ್ಲ ಈ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಲೈಫಲ್ಲಿ ಲಕ್ಷ್ಮೀ ಕಟಾಕ್ಷ ಇದೆಯಾ? ಈ ಹಿಂದೆ ಎಲ್ಲ ಏನು ನಡೆದಿತ್ತು, ಮುಂದೆ ಏನು ನಡೆಯುವಂಥದ್ದಿದೆ, ಯಾವ ವಿಚಾರದಲ್ಲಿ ಆ ಲಕ್ಷ್ಮಿ ದೈವ ನಿಮಗೆ ಸೂಚನೆ ಕೊಡ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್. ಇಲ್ಲಿ ಪೇಜ್ ಓಕೆ, ಪೇಜ್ ಆಫ್ ವಾಂಡ್ಸ್ ಇದೆ. ಕೆಲಸದಲ್ಲೂ ಕೂಡ ಚಂಚಲತೆ, ಅಸ್ಥಿರತೆ. ನಾವು ಯಾವಾಗ ಏನು ಗೊತ್ತಾ, ಕೆಲಸಕ್ಕೆ ಯಾವಾಗ ನಾವು ಶ್ರದ್ಧೆಯಿಂದ ಮಾಡ್ತೀವಿ, ಕೆಲಸದ ಬಗ್ಗೆ ಯಾವಾಗ ನಾವು ನಿದ್ದೆಗೆಡಿಸ್ಕೊಳ್ತೀವಲ್ಲ ಅವತ್ತು ನಮಗೆ ಲೆಕ್ಕ ಕ್ರಿಯೇಟ್ ಆಯಿತು ಅಂತ ಹೇಳಿ. ಕೆಲಸದ ವಿಚಾರದಲ್ಲಿ ಸಾಕಷ್ಟು ಜನ ಚಂಚಲ ಮನಸ್ಸು ಮಾಡ್ತಾ ಇದ್ದೀರಿ. ಈ ಕೆಲಸ ನಂಗೆ ಆಗಿ ಬರುತ್ತೋ ಇಲ್ವಾ? ಹೌದು, ನೀವು ಮಾಡ್ತಿರೋ ಕೆಲಸದಲ್ಲಿ ಯಾರೋ ಒಬ್ರು ಕಿರಿಕ್ ಮಾಡ್ತಾರೋ, ಇನ್ನೊಂದು ಮಾಡ್ತಾರೋ, ಏನೋ ಒಂದು ಮಾಡ್ತಾರೆ. ನೀವೆಲ್ಲಿ ಉದ್ಧಾರ ಆಗ್ಬಿಡ್ತಾರೋ ಅಥವಾ ನಿಮ್ಮನ್ನೆಲ್ಲಿ ಯಾರು ಹೊಗಳ್ತಾರೋ ಅದನ್ನೆಲ್ಲ ಕೆಲವ್ರಿಗೆ ಆಗೋದಿಲ್ಲ. ನಿಮ್ಮ ಮನಸ್ಸಿನಲ್ಲೇ ಒಂದು ರೀತಿಯ ಒಂದಷ್ಟು ಚಂಚಲ ಭಾವ, ವಯಸ್ಸು ಎಷ್ಟಾದರೂ ಆಗಿರ್ಬೋದು. ಇಲ್ಲಿ ಪೇಜ್ ಬಂದಿರೋದ್ರಿಂದ ಈ ಚಿಕ್ಕ ಹುಡುಗರ ರೀತಿಯಲ್ಲಿ ಯೋಚನೆ ಮಾಡುವಂಥದ್ದು. ಈ ಕೆಲಸನೇ ಬಿಟ್ಟು ಹೋಗ್ಬಿಡ್ಲ, ಯಾರೋ ಒಬ್ರು ಏನೋ ಕೆಣಕ್ ಬಿಟ್ಟಿರ್ತಾರೆ, ಈ ಕೆಲಸನೇ ಮಾಡೋಕ್ಕೆ ಇಷ್ಟ ಇಲ್ಲ ಗುರು, ಆ ಕೆಲಸದ ಹೋಗೋ ಜಾಗನೇ ಸರಿ ಇಲ್ಲ ಗುರು. ಹಾಗೆ ನೀವು ನಿಮ್ಮ ಮನೆಗಳಲ್ಲೂ ಅಷ್ಟೇನೆ, ಯಾವುದೋ ಒಂದು ಇನ್ಸಿಡೆಂಟ್ ನಡೆದ್ಬಿಟ್ರೆ ಆ ಮನೇಲಿ ಇರೋದಕ್ಕಾಗ್ತಾ ಇಲ್ಲ, ಸಮಾಧಾನ ಸಿಗ್ತಾ ಇಲ್ಲ, ಎಲ್ಲಾದರೂ ಹೊರಗಡೆ ಹೋಗೋಣ, ಈ ರೀತಿ ಮಾಡ್ತಾ ಇದ್ದೀರಿ. ದಯವಿಟ್ಟು ನಿಮ್ಮ ಮನೆಯ ಕೆಲಸಗಳು, ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಒಲಿಬೇಕಂತ ಹೇಳಿದ್ರೆ ಫಸ್ಟು ಮನೆ ಕ್ಲೀನ್ ಇಟ್ಕೊಳ್ಬೇಕು. ಆ ಕೆಲಸ ಈಗ ನಾನು ಡ್ಯೂಟಿಗೆ ಹೋಗೋರ್ಗೂ ಹೇಳಿದ್ದೀನಿ, ಮನೇಲಿರೋರ್ಗು ಅಷ್ಟೇನೆ. ಪ್ರತಿಯೊಂದು ಮೂಲೆಗಳಲ್ಲೂ ಕೂಡ ಎಲ್ಲೂ ಧೂಳಿರದ ರೀತಿಯಲ್ಲಿ ಯಾವುದಾದ್ರೂ ವಾರದಲ್ಲಿ ಒಂದು ದಿನ ಪ್ರತಿಯೊಂದು ಧೂಳು ಕ್ಲೀನ್ ಮಾಡೋದು. ಡೈಲಿ ಕೆಲ್ಸಕ್ಕೆ ಹೋಗೋರಿಗೆ ಆಗಲ್ಲಪ್ಪ, ವಾರದಲ್ಲಿ ಒಂದಿನ ಇರುತ್ತೆ, ಅದು ನನಗೆ ಬೇಕಾಗತ್ತೆ. ಅಟ್ಲೀಸ್ಟ್ 15 ಡೇಸ್ಗಾದ್ರೂ ನೀವು ಧೂಳು ತೆಗಿಯೋದು. ಆ ಜೇಡ ಎಲ್ಲ ಕಟ್ಟೋದು ಯಾರ ಮನೇಲಿ ಗೊತ್ತಾ? ಈ ಹಾಳು ಬಿದ್ದಿರೋ ಮನೆಗಳಲ್ಲಿ ಆ ಜೇಡ ಎಲ್ಲಾನು ತೆಗೀರಿ ದಯವಿಟ್ಟು. ಶ್ರಾವಣಗಳಲ್ಲಿ ನೀವೇನಾದ್ರೂ ಒಳ್ಳೆ ಪೂಜೆ ಪುನಸ್ಕಾರಗಳು ಅಥವಾ ಒಳ್ಳೆಯ ನನ್ನ ಲೈಫ್ ಚೇಂಜ್ ಆಗಬೇಕು ಅನ್ನೋದಾದ್ರೆ ಫಸ್ಟ್ ಆ ರೀತಿ ಮಾಡಿದಾಗ ನಿಮಗೆ ಅಂತಾನೆ ಒಂದಷ್ಟು ಅದೃಷ್ಟ ಒಲಿಯುವಂಥ ಸಾಧ್ಯತೆ ಇದೆ. ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಆಗಿರೋದ್ರಿಂದ ಎಷ್ಟು ದುಡಿದ್ರೂ ಕೈಯಲ್ಲಿ ನಿಲ್ತಾ ಇಲ್ಲ, ಎಷ್ಟು ದುಡಿದ್ರೂ ಕೂಡ ನನ್ನ ಕೈಯಲ್ಲಿ ಇದಾಗ್ತಾ ಇಲ್ಲ. ದುಡ್ದು ಇದೇ ಲೆವೆಲಲ್ಲಿ ಇದ್ದೀನಿ, ನಾನು ಮುಂದೆ ಹೋಗ್ತೀನೋ ಇಲ್ವೋ ಅಂತ ಹೇಳಿದ್ರೆ ನಿಮ್ಮ ಕೆಲಸದಲ್ಲಿ ನೀವು ಒಂದು ಒಳ್ಳೆಯ ಹಂತಕ್ಕೆ ತಲುಪೋರಿದ್ದೀರಿ. ನೀವು ಶ್ರಮ ಪಡಿ, ಇವತ್ತಿನ ಶ್ರಮ ಏನಿದೆಯಲ್ಲ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಒಳ್ಳೆಯ ಸ್ಥಾನಕ್ಕೆ ತಗೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಇವತ್ತು ತುಂಬಾ ಸ್ಟ್ರಗಲ್ ಪಡ್ತಾ ಇದ್ದೀರಿ. ಆ ಸ್ಟ್ರಗಲ್ ಮುಂದಿನ ದಿನದಲ್ಲಿ ನಿಮ್ಮನ್ನ ಒಂದು ರೀತಿ ಹೀರೋಯಿನ್ ಲೆವೆಲಿಗೆ ಇಟ್ಬಿಡತ್ತೆ. ಇವ್ರ ಪಾಸ್ಟ್ ಹಿಂಗಿತ್ತಂತಪ್ಪ, ಇವ್ರು ಹಿಂಗಿದ್ದಂಥವ್ರು ಹಂಗಾಗೋದ್ರಪ್ಪ ಅಂತೇಳಿ. ಇದೊಂದು ನಿಮಗೆ ಸ್ಟ್ರಗಲಿಂಗ್ ಪೀರಿಯಡ್. ಏನೇ ಒಂದು ಮಾಡ್ತಾ ಇದ್ದೀರಲ್ಲ, ಸ್ಟ್ರಗಲ್, ದುಡಿಯೋದು, ಹಣ ಮಾಡೋದು, ಆ ಸ್ಟ್ರಗಲ್ ಪೀರಿಯಡ್ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇಲ್ಲಿ ಎಂಪರರ್ ಬಂದಿದೆ. ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ಕಾಣಿಸ್ಬೋದು ಅಥವಾ ಬೇರೆ ಜಾಗದಲ್ಲಿ ನೀವು ಅನ್ಕೊಂಡಿದ್ದ ಜಾಗದಲ್ಲಿ ವರ್ಗಾವಣೆ ಆಗೋದಾದ್ರೆ ಅದು ಕೂಡ ಆಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಒಂದು ನಿಮ್ಮ ಲೈಫಲ್ಲಿ ಏನು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ವಿಚಾರಗಳನ್ನು ಇಗ್ನೋರ್ ಮಾಡೋದಿಲ್ಲ. ತುಂಬ ಹಠದ ಸ್ವಭಾವಕ್ಕೆ ನೀವು ತಗೊಂಡು ಹೋಗುವಂಥದ್ದು, ತುಂಬ ರಚ್ ಮಾಡುವಂಥದ್ದು, ಮನಸ್ಸಿಗೆ ಏನು ಬಂತು ಅದನ್ನು ಪಟ್ಟಂತ ಹೇಳಿಬಿಡುವಂಥದ್ದು, ಈ ರೀತಿ ಎಲ್ಲ ಮಾಡಿಕೊಂಡು ನಿಮಗೆ ನೀವು ಕೆಲವೊಂದು ಬರುವಂತಹ ಯೋಗಗಳನ್ನು ಕಳ್ಕೊಳ್ಳುವಂಥದ್ದು. ಇದು ಬಿಟ್ಟರೆ ಬೇರೆ ಏನಾದರೂ ನಾನು ಮಾಡ್ಬೋದೇ, ಬೇರೆ ಒಂದು ಇದೆಯಪ್ಪ ಅನ್ನುವಂತಹ ಚಂಚಲ ಮೈಂಡ್ಗಳನ್ನು ನಿಮಗೆ ನೀವೇ ಮಾಡ್ಕೊಳ್ಳುವಂಥದ್ದು. ಅಗೇನ್ ಎಷ್ಟು ಪೇಜ್ ಬಂದಿದೆ ಅಂತ ಹೇಳಿದ್ರೆ ಅಷ್ಟು ಚಂಚಲ, ಸ್ಥಿರತೆನೇ ಇಲ್ಲ ಮೈಂಡ್. ತುಂಬ ಚಂಚಲ ಮನಸ್ಥಿತಿ ಆಗಿರೋರು ಅಂತ ಹೇಳಿ. ಬಟ್ ಆದರೆ ಲೈಫಲ್ಲಿ ಈಗ ಒಂದು ಸ್ಟ್ರಗ್ಲಿಂಗ್ ಪೀರಿಯಡ್ ಆಗದೇ ಇಲ್ವಾ ಅಂತ ಹೋಪ್ ಇಟ್ಕೊಂಡಿಲ್ಲ ನೀವು. ಆ್ಯಕ್ಚುಲಾಗಿ ಏನೋ ಒಂದು ಆಗತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ಬಟ್ ಆದರೆ ಇದನ್ನು ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಯಾಕೆ ನಾನು ಅನ್ಕೊಂಡಿದ್ದ ಸಮಯಕ್ಕೆ ಆಗಲಿಲ್ಲ, ತುಂಬ ನಿಧಾನ ಆಗ್ತಾ ಇದೆ ಅಂತ ಹೇಳಿದ್ರೆ ಒಳ್ಳೇದಾಗೋದಕ್ಕೆ ನಿಧಾನನೇ ತಗೊಳುತ್ತೆ. ನಾನು ಇಷ್ಟೆಲ್ಲ ಪೂಜೆ ಪುನಸ್ಕಾರಗಳ ಮಾಡಿದೆ, ಯಾರು ಕೆಲವರು ಮನೇಲಿ ಏನೂ ಮಾಡಲ್ಲ, ಅವ್ರು ಎಂಥ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ನಿಮ್ಮ ಯೋಗ ಹಂಗಿದೆ. ತುಂಬ ಸ್ಟ್ರಗಲ್ ಪಡ್ತಾ ಇದ್ದೀರಿ ನೀವು. ನಿಮ್ಮ ಲೈಫಲ್ಲಿ ಒಂದಷ್ಟು ಸ್ಟ್ರಗಲ್ಗಳನ್ನ ಪಡ್ತಾ ಇದ್ದೀರಿ. ಅದು ನಿಮ್ಮ ಒಂದು ಒಳ್ಳೆಯ ಸ್ಥಾನಕ್ಕೆ ತೊಗೊಂಡು ಹೋಗಿ ಕೂತ್ಕೊಳ್ಳುತ್ತೆ. ಇದೆಲ್ಲ ಎಕ್ಸ್ಪೀರಿಯನ್ಸ್ ನೀವು ಮಾಡಲೇಬೇಕಲ್ಲ. ಎಕ್ಸ್ಪೀರಿಯನ್ಸ್ ಮಾಡ್ದಲ್ಲೇ ಏನು ಕೊಡ್ತಾನೆ ಭಗವಂತ? ಯಾರ್ದಾದ್ರು ಲೈಫಲ್ಲಿ ನೋಡ್ರಿ, ಯಾವುದೇ ದೊಡ್ಡ ಸ್ಟಾರ್, ಯಾವುದೇ ದೊಡ್ಡ ಅಂಬಾನಿ, ಯಾವುದೇ ಒಂದು ಟಾಟಾ ಬಿರ್ಲಾ, ಯಾವುದೇ ನೀತಾ ಟ್ಯಾರೋ ರೀಡಿಂಗು,
ಯಾರೋ ಒಬ್ರು ಇನ್ನೊಂದು ಗುರುಜಿನೋ ಯಾರೋ ಒಬ್ರು ನೋಡ್ರಿ ಲೈಫಲ್ಲಿ ಸ್ಟ್ರಗಲ್ ಮಾಡದೆ ಎಕ್ಸ್ಪೀರಿಯನ್ಸ್ ಮಾಡದೆ ಯಾರು ಏನು ಕೊಡಲ್ಲ. ಯೂನಿವರ್ಸೇ ಅಡ್ಡ ನಿಂತ್ಕೊಂಡ್ಬಿಡುತ್ತೆ. ಸ್ಟ್ರಗಲ್ ಪಡಲೇಬೇಕು, ಆ ಥರದೊಂದು ನೋವಿರುತ್ತೆ ಅನ್ನೋದು ಕೂಡ ನಮಗೆ ಪಾಠ ಕಲಿಸ್ಬಿಟ್ಟೆ ಅದೊಂದು ಪಟ್ಟ ಕೊಡೋದು. ಆ ರೀತಿ ಸ್ಟ್ರಗಲ್ ಪಡ್ತಾ ಇದ್ದೀನಿ. ನನಗೆ ಗೊತ್ತು ನಿಮಗೆ ರಚ್ಚು ಬರ್ತಾ ಇರುತ್ತೆ, ಕೆಲವೊಂದ್ಸಲ ತುಂಬ ಸಿಟ್ಟು ಬರ್ತಾ ಇರುತ್ತೆ. ದಯವಿಟ್ಟು ಅಂಥವ್ರಿಗೆ ನೆನ್ನೆನೂ ನಾನು ತೋರಿಸ್ದೆ, ರೆಡ್ ಜಾಸ್ಪರ್ ವಿತ್ ಸಿಟ್ರಿನ್ ಹಾಕೊಳ್ಳಿ. ಯಾಕೆಂದರೆ ಕೆಲಸಗಳಲ್ಲಿ ಡಿಲೇ ಆಗ್ತಾ ಇದ್ದಾಗ ನಿಮ್ಗೆ ಇನ್ನಷ್ಟು ಮತ್ತಷ್ಟು ರಚ್ಚುಗಳನ್ನು ಜಾಸ್ತಿ ಮಾಡ್ತಾ ಇರ್ತೀರಿ ನೀವು. ಸೊ ಹಾಗಾಗಿ ಭೂಮಿಯಿಂದ ಗ್ರೌಂಡಿಂಗ್ ಆಗ್ತಾ ಇದ್ದಾಗ ಏನಾಗುತ್ತೆ, ನಿಮ್ಮಲ್ಲಿ ಇನ್ನರ್ ಮೋಟಿವೇಶನ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗೆ ಸಡನ್ ಲಕ್ ಕ್ರಿಯೇಟ್ ಆಗುವಂಥದ್ದು ಸಾಧ್ಯತೆ ಇರುತ್ತೆ. ಇದನ್ನ ಹಾಕೊಂಡು ನೀವು ಮೂಲಾಧಾರ ಚಕ್ರ ಆಕ್ಟಿವೇಟ್ ಆದಾಗ ಇದನ್ನ ಹಾಕೊಂಡು ನೀವು ಏನೇ ಮ್ಯಾನಿಫೆಸ್ಟೇಷನ್ ಮಾಡಿದ್ರು, ಏನೇ ಅನ್ಕೊಂಡ್ರು ಕೂಡ ಅದು ಸಿದ್ಧಿ ಆಗ್ತಾ ಬರುತ್ತೆ. ಹೀಲಿಂಗ್ ಅದೇ ರೀತಿ ಮಾಡಿಸ್ಕೊಳ್ಬೇಕಾಗತ್ತೆ. ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಈ ಲಕ್ಷ್ಮಿ ಕಟಾಕ್ಷದಿಂದ ಏನಾಗ್ತಿದೆಯಲ್ವಾ, ನಿಮ್ಮ ಲೈಫಲ್ಲಿ ನೀವು ಏನಾದರೂ ಈ ವರ್ಷದ ಪೂಜೆ, ಲಕ್ಷ್ಮೀ ಪೂಜೆಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳುವಂಥದ್ದು, ಹಾಗೆ ಎಲ್ಲಾನು ಒಂದು ಸರಿಯಾದ ರೀತಿಯಲ್ಲಿ. ನಾನು ಹೇಳೋದೇನು ಗೊತ್ತಾ, ಲಕ್ಷ ದುಡ್ಡು ತಂದು ಲಕ್ಷ್ಮಿ ಮುಂದೆ ಇಟ್ಟು ಕೋಟಿಗಟ್ಟಲೆ ಒಡವೆ ತಂದು ಹಾಕಿ ಅದಕ್ಕೆ ಸಾಲ ಮಾಡಿ ಹಬ್ಬ ಮಾಡಿ ಅಂತಲ್ಲ. ಲಕ್ಷ್ಮಿಗೆ ಏನಿಲ್ರಿ, ಉತ್ತುತ್ತೆ ಮತ್ತೆ ಖರ್ಜೂರ ಕೆಂಪು ಕಲ್ ಸಕ್ಕರೆ ಇಟ್ಟರೆ ಸಾಕು, ಒಲಿತಾಳೆ. ಬಟ್ ಪೂಜೆ ಮಾಡೋ ಶ್ರದ್ಧೆ ಭಕ್ತಿಯಿಂದ ಇರಬೇಕು. ಮನೆ ಕ್ಲೀನಾಗಿರ್ಬೇಕು, ನಾವು ಕ್ಲೀನಾಗಿರ್ಬೇಕು, ನಾವೇ ಒಂದು ರೀತಿ ಲಕ್ಷ್ಮಿ ರೀತಿ ಕಾಣಿಸ್ಬೇಕು. ಗಂಡು ಮಕ್ಕಳಲ್ಲಿ ಬಿಸ್ನೆಸ್ಸೇ ಲಕ್ಷ್ಮಿ ಅಪ್ಪ, ಕೆಲಸನೇ ಲಕ್ಷ್ಮಿ. ಆ ಲಕ್ಷ್ಮಿಗೆ ಫಸ್ಟ್ ಕೈ, ನನಗಿಂತ ಕೆಲಸ ಕೊಟ್ಟಿದ್ದಕ್ಕೆ ಕೈ ಮುಕ್ಕೊಂಬಿಡಿ. ಇಲ್ಲಿ ಏನಾಗುತ್ತೆ, ಯಾವುದೋ ಒಂದು ಒಳ್ಳೆಯ ಸುದ್ದಿ, ಯಾವುದೋ ಒಂದು ವಿಚಾರ ನಿಮ್ಮ ಜೀವನದಲ್ಲಿ ಪೇಜ್ ಆಫ್ ಕಪ್ಸ್ ಆಗಿರೋದ್ರಿಂದ ಅದೃಷ್ಟ ಅನ್ನೋದು ಒಲಿಯುವಂಥ ಸಾಧ್ಯತೆ ಇದೆ. ಸಡನ್ ಅದೃಷ್ಟ ಇದೇ ವರ್ಷದಲ್ಲೇ ಅದನ್ನ ನೀವು ಕಾಣ್ತೀರಿ. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇದೇ ವರ್ಷದಲ್ಲಿ ಹಣದ ಸಮೃದ್ಧಿಯ ಕಡೆಗೆ ನೀವು ಹೋಗ್ತೀರಿ. ಸಾಕಷ್ಟು ಕ್ರಿಸ್ಟಲ್ಸ್ಗಳನ್ನ ತರಿಸ್ಕೊಂಡಿದ್ದೀರಿ. ಮನಿ ಮ್ಯಾಗ್ನೆಟು, ಪೈರೆಟ್ ಅಂತೂ ಬಿಡಿ, ದುಡ್ಡು. ಆ ಪೈರೆಟ್ ತರಿಸ್ಕೊಂಡಿರೋರ ಮನೇಲಂತೂ ನೀವು ಲಕ್ಷ್ಮೀ ಪೂಜೆ ಮಾಡಿಕೊಂಡು ಒಂದಷ್ಟು ಹೀಲ್ ಮಾಡಿಕೊಂಡು ಆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ಬಿಟ್ರೆ ಅಂತೂ ಹೇಳತ್ತೀರದ್ದು. ಆ ರೀತಿ ನಿಮ್ಮ ಲೈಫಲ್ಲಿ ಇದೇ ವರ್ಷ ಸಾಕಷ್ಟು ಹಣದ ಲಾಭಗಳನ್ನು ನೀವು ನೋಡ್ತೀರಾ. ಒಂದಷ್ಟು ಮನೆಯಲ್ಲಿ ಮದುವೆ ಏನು ಮಾಡಬೇಕು ಅನ್ನುವ ಸಮಾರಂಭ ಆಗಿರ್ಬೋದು, ಅಥವಾ ನೀವು ಗುರುಪ್ರವೇಶಗಳನ್ನು ಮಾಡಬೇಕು ಅಂತ ಅನ್ನೋದು, ಸೈಟನ್ನೇನಾದರೂ ನೋಡಬೇಕು ಅಂತ ಅಂದ್ಕೊಂಡಿದ್ರೆ, ಮನೇನ ನಾನು ಮಾಡ್ತೀನ ಅಂತ ಅಂದ್ಕೊಂಡಿದ್ರೆ, ಇದೆಲ್ಲದಕ್ಕೂ ಕೂಡ ಲಕ್ಷ್ಮಿಯ ಪ್ರಾಪ್ತಿ ಇದೆ. ಲಕ್ಷ್ಮಿಯ ಅನುಗ್ರಹ ನಿಮ್ಮಲ್ಲಿದೆ. ಲಕ್ಷ್ಮೀ ಕಟಾಕ್ಷ ನನ್ನ ಜೀವನದಲ್ಲಿ ಆಗತ್ತಾ ಅಂತ ಹೇಳಿದ್ರೆ ಇದೊಂದು ಸ್ಟ್ರಗಲಿಂಗ್ ಪೀರಿಯಡ್ ಇದೆ. ಇದನ್ನು ಮುಗಿಸ್ತಿದ್ದ ಹಾಗೇನೆ ಪ್ರತಿ ಒಂದರಲ್ಲೂ ಏಳಿಗೆನ ನೀವು ನೋಡ್ಕೊಂಡು ಹೋಗ್ತೀರಿ. ನಿಮ್ಮ ಲೈಫಲ್ಲಿ ನೀವೇನಾದ್ರೂ ಕನಸುಗಳನ್ನ ಕಂಡಿದ್ರೆ ಆ ಕನಸೆಲ್ಲ ನನಸು ಹಾಕ್ತಾ ಹೋಗುತ್ತೆ. ಅರ್ಜೆಂಟಿಗೆ ಮಾತ್ರ ಅಲ್ಲ. ನಮ್ಗೆ ಇದೊಂದು ಸ್ಟ್ರಗ್ಲಿಂಗ್ ಪೀರಿಯಡ್, ನಾನು ಹೇಳ್ತಾನೆ ಇದ್ದೀನಿ ನಿಮ್ಗೆ ಸ್ಟ್ರಗ್ಲಿಂಗ್ ಪೀರಿಯಡು. ಇದನ್ನು ಮುಗಿಸಿ ಇದನ್ನು ನ್ಯಾಯಬದ್ಧವಾಗಿ ಭಗವಂತ ಕೊಟ್ಟಿರೋ ಕಷ್ಟ ಅಂದ್ಕೊಂಡು ಕಣ್ಣಿಗೆ ಹೊತ್ಕೊಂಡು ಏನಾದರೂ ನೀವು ಮುಂದಕ್ಕೆ ಹೋದ್ರಿ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಎಲ್ಲದು ಹೊಸದು ನಿಮ್ಮ ಜೀವನದಲ್ಲಿ ಬರೋದಕ್ಕೆ ಶುರು ಆಗುತ್ತೆ. ಹೊಸ ಲೈಫು, ಹೊಸ ಹಣಕಾಸಿನ ಆಪರ್ಚುನಿಟೀಸು, ಹೊಸ ಸಂಬಂಧಗಳಾಗಿರ್ಬೋದು, ಮಗುವಿನ ವಿಚಾರದಲ್ಲಾಗಿರ್ಬೋದು. ಇಲ್ಲಿ 4 ಆಫ್ ವಾಂಡ್ಸ್ ಅಂದರೆ ಸೆಲೆಬ್ರೇಷನ್ನು. ಕೆಲಸ ಇಲ್ಲ ಅಂತ ಹೇಳಿ ಒದ್ದಾಡದವರಿಗೆ ಅದು ಕೂಡ ಪ್ರಾಪ್ತಿಯಾಗುವಂಥದ್ದು ಎಲ್ಲನೂ ಇದೆ. ಈ ಟೈಮ್ ಒಂಚೂರು ಸ್ಟ್ರಗ್ಲಿಂಗ್ ಪೀರಿಯಡ್ ಇದೆ. ಮನಸ್ಸು ಒಂಚೂರು ಹಿಡಿತದಲ್ಲಿ ಇಡಬೇಕಾಗತ್ತೆ ಅಂತ ಹೇಳಿ ಬರ್ತಾ ಇದೆ. ಇಲ್ಲಿ ನೋಡಿ, ಎಲ್ಡರ್ ವಿಸ್ಡಮ್ ಅಂತ ಹೇಳಿ, ನಾನು ಯಾವುದೋ ಲೆವೆಲಲ್ಲಿ ಕನ್ಸು ಕಟ್ಟಿದ್ನಪ್ಪ, ನಾನು ಯಾವುದೋ ವಯಸ್ಸಲ್ಲಿ ಕನ್ಸು ಕಟ್ಟಿದ್ದೆ, ಅದು ಈಗ ಬರ್ತಾ ಇದೆಯಾ? ಲೈಫೇ ಹಂಗ್ರಿ, ನಾವು ಗೊತ್ತೇ ಇರಲ್ಲ, ನಮ್ಮ ಎಕ್ಸ್ಪೆಕ್ಟೇಷನೇ ಮಾಡಿರಲ್ಲ. ಆ ಟೈಮಲ್ಲಿ ಬಂದು ಎಲ್ಲ ಅದೃಷ್ಟನೂ ಬಂದು ಕುತ್ಕೊಂಡಿರತ್ತೆ ಆದರೆ ಅವನು ಕೊಟ್ಟಂತಹ ಕಾನ್ಸೆಪ್ಟ್ಗಳನ್ನ ಸರಿಯಾದ ರೀತಿಯಲ್ಲಿ ನಡ್ಕೊಳ್ಬೇಕು. ಅವನು ನೋವು ಕೊಟ್ಟಾಗ್ಲೂ ಅಷ್ಟೇನೆ, ಬೇರೆಯವ್ರನ್ನ ದೂರುವಂಥದ್ದು, ಬೇರೆಯವ್ರಿಗೆ ಕೆಡಕಾಗ್ಲಿ ಅಂತ ಬಯಸದೇ ಇರುವಂಥದ್ದು, ಇದೆಲ್ಲ ಮಾಡಿದಾಗ ನಿಮ್ಮ ವಯಸ್ಸು ಆಗುವ ಒಳಗಡೆನೆ, ನಿಮ್ಮ ಏಜ್ ಆಗುವ ಒಳಗಡೆನೆ ಕೆಲವೊಂದಷ್ಟು ಅದೃಷ್ಟಗಳನ್ನು ನೀವು ಪಡಿತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ವಿಸ್ಡಮ್, ನೀವೇನು ಅನ್ಕೊಂಡಿದ್ದೀರಿ ಅದನ್ನೆಲ್ಲ ಸಾಧನೆ ಮಾಡಿಯೇ ತೀರ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ನಿಮಗೆ ಭಗವಂತ ಯಾರು ಏನು ಹೇಳೋದಕ್ಕೆ ಬರ್ತಾ ಇದ್ದಾರೆ, ಯಾವ ಗುಣಗಳು ನಿಮ್ಮಲ್ಲಿ ಕಾಣಿಸೋದಕ್ಕೆ ಶುರು ಆಗ್ತಾ ಇದೆ ನೋಡೋಣ. ಓಕೆ, ಇಲ್ಲಿ ಒಂದಷ್ಟು ಸ್ಟ್ರಕ್
ರೀತಿಯಲ್ಲಿ ಇದ್ದೀರಿ ನೀವು. ಒಂದಷ್ಟು ಏನು ಕಾಣ್ತಾನೆ ಇಲ್ಲ, ನನಗೆ ಯಾವ ದಾರಿನೂ ಇಲ್ಲ, ಏನು ಮಾಡಬೇಕು ಅನ್ನುವ ರೀತಿಯಲ್ಲಿ ಬ್ಲ್ಯಾಂಕ್ ಆಗಿದ್ದೀರಿ. ಒಂದು ಬೆಳಕು ಅನ್ನೋದಿದೆ ನಿಮ್ಮ ಜೀವನದಲ್ಲಿ, ಒಂದು ಚಿಕ್ಕ ಬೆಳಕು ಅನ್ನೋದಿದೆ. ದಯವಿಟ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡುವಂಥದ್ದಾಗಿರಬಹುದು, ಮಾರ್ನಿಂಗ್ ಬೇಗನೆ ಏಳುವಂಥದ್ದಾಗಿರಬಹುದು, ಹಾಗೆ ಒಂದಷ್ಟು ಮೆಡಿಟೇಷನ್ಗಳನ್ನ ಮಾಡುವಂಥದ್ದಾಗಿರಬಹುದು, ಬಟ್ಟೆಯಲ್ಲಿ ಕ್ಲೀನ್ ಆಗಿರುವಂಥದ್ದು, ಒಳ್ಳೆಯ ಬಟ್ಟೆ, ಒಳ್ಳೆಯ ಫ್ರಾಗ್ರೆನ್ಸ್ ಇರುವಂತಹ ರೀತಿಯಲ್ಲಿ ಬಟ್ಟೆ ಧರಿಸುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಲೈಫಲ್ಲಿ ಲಕ್ ಕ್ರಿಯೇಟ್ ಆಗತ್ತೆ ಅಂತ ಹೇಳಿ ತೋರಿಸುತ್ತೆ. ನೀವು ವಯಸ್ಸಾಗೋದ್ರ ಒಳಗಡೆನೆ ನಿಮ್ಮ ಜೀವನದಲ್ಲಿ ಎಲ್ಲ ಸುಖ ಸಮೃದ್ಧಿಗಳನ್ನು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಯಾರೆಲ್ಲ 3ನೇ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. 1 more minute, ನಾನು ಒಂದು ಸ್ವಲ್ಪ ನೀರು ಕುಡಿತೀನಿ. ಓಕೆ, ಯಾರೆಲ್ಲ 3ನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಜೀವನದಲ್ಲಿ ಲಕ್ ಅನ್ನೋದಿದೆಯಾ, ಲಕ್ಷ್ಮಿ ಕಟಾಕ್ಷ ಒಲಿಯುವಂಥದ್ದಿದೆಯಾ, ಸಡನ್ ಲಕ್ ಬರುವ ಸಾಧ್ಯತೆ ಹೆಚ್ಚಿದೆಯಾ ನೋಡೋಣ. ಕ್ಲಾರಿಟಿಗೊಂದು ಮೆಸೇಜ್. ಏಸ್ ಆಫ್ ಕಪ್ಸ್ ಇದೆ, 10 ಆಫ್ ಸ್ವಾರ್ಡ್ಸ್ ಇದೆ, ಕಿಂಗ್. ಓಕೆ 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 ಇಲ್ಲಿ ಹೊಸ ಹೊಸ ಯೋಚನೆಗಳನ್ನು ಮಾಡ್ಕೊಳ್ಳುವಂಥದ್ದು, ಬೇಡದ ಯೋಚನೆ ಮಾಡ್ಕೊಳ್ಳುವಂಥದ್ದು, ಬೇಡದ ವಿಚಾರಕ್ಕೆ ಹೋಪ್ಗಳನ್ನು ಇಟ್ಕೊಳ್ಳುವಂಥದ್ದು. ದಯವಿಟ್ಟು ನಿಮ್ಮ ಮನಸ್ಥಿತಿನ, ನೀವು ಯಾವುದಾದ್ರೂ ಒಂದು ವಿಚಾರನ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ನೀವು ಒಂದಷ್ಟು ಗೊಂದಲದಲ್ಲಿ ಇದ್ರಿ ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಯಾವುದೋ ಒಂದು ವಿಚಾರದಲ್ಲಿ ನಾನು ಓಡ್ತಾನೇ ಇದ್ದೀನಿ, ಅದರಿಂದ ಇನ್ನೂವರೆಗೂ ನನಗೆ ಜಯ ಸಿಕ್ಕಿಲ್ಲ, ನನಗಿನ್ನೂ ಬಲ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಆ ವಿಚಾರನ ನೀವು ತಲೆಯಿಂದ ತೆಗೆದು ಹಾಕಿ ಹೊಸ ಯೋಚನೆ ಒಂದು ಸದ್ಯದರಲ್ಲೇ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ. ಬರಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು? ಹೌದು, ನಮ್ಮಲ್ಲಿ ಆ ಸಮಯಕ್ಕೆ ಪೂಜೆ ಏನು ಹೇಳಿರ್ತಾರೆ, ಆ ಸಮಯಕ್ಕೆ ಒಂದಷ್ಟು ಸ್ಪಿರಿಚುವಲ್ ಕನೆಕ್ಟ್ ಆಗುವಂಥದ್ದು ಏನೇನಿದೆ ಅದನ್ನೆಲ್ಲ ನೀವು ಮಾಡ್ಕೊಳ್ಬೇಕಾಗತ್ತೆ. ಸೊ ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗತ್ತೆ, ಹೊಸ ಲೈಫ್ ಹೊಸ ತಿರುವೊಂದು ನಿಮ್ಮ ಜೀವನದಲ್ಲಿ ಸದ್ಯದರಲ್ಲೇ ಬರುವಂಥದ್ದಿದೆ. ಆಬ್ವಿಯಸ್ಲಿ ವರಮಹಾಲಕ್ಷ್ಮಿ ಪೂಜೆ ಆ ದಿನ, ಆ ಅಭಿಜಿನ್ ಮುಹೂರ್ತ ಆಗಿರ್ಬೋದು, ವಿಶೇಷ ಗಳಿಗೆಗಳಾಗಿರ್ಬೋದು, ಅಂಥ ಸಮಯದಲ್ಲಿ ನಿಮಗೆ ನೀವೇ ಪೂಜೆ ಮಾಡ್ಕೊಳ್ಳುವಂಥದ್ದು, ಕೆಲವು ರೆಮಿಡೀಸ್ಗಳನ್ನ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು, ಯಾವುದೋ ಒಂದು ಹೊಸತು ಲೈಫ್ ಅನ್ನೋದು ಬರುವಂಥದ್ದಿದೆ. ನನ್ನ ಲೈಫ್ ಹಿಂಗೆ ಆಗೋಯ್ತಾ, ನಾನು ತುಂಬಾ ನೋವಿನಲ್ಲಿದ್ದೀನಿ, ಈಗ ಸಾಕಷ್ಟು ಅಳ್ತಾ ಇರ್ತೀನಿ, ನನ್ನ ತುಂಬಾ ದುಃಖಿತವಾಗಿರ್ತೀನಿ, ನನಗೆ ಪದೇ ಪದೇ ಬೇಡದ ವಿಚಾರಗಳು ನನಗೆ ನೆನಪಾಗ್ತಾ ಇರುತ್ತೆ, ಪದೇ ಪದೇ ನನ್ನ ಜೀವನದಲ್ಲಿ ತುಂಬಾ ನೋವು ಕಾಡೋದಕ್ಕೆ ಶುರುವಾಗುತ್ತೆ, ಈ ಹಿಂದೆ ನಾನು ತುಂಬಾ ನೋವು ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಇನ್ನು ಯಾವುದೇ ರೀತಿಯ ಡಿಫ್ರೆಂಟ್ ನೋವುಗಳು ನಿಮ್ಮ ಜೀವನದಲ್ಲಿ ಇಲ್ಲ, ಯಾವ ರೀತಿಯ ನೋವುಗಳು ಕೂಡ ಇಲ್ಲ. ಎಲ್ಲ ರೀತಿಯ ನೋವುಗಳನ್ನು ಪಟ್ಟು ಯಾರು ಯಾವ ರೀತಿ ಅಂತ ಹೇಳಿ ನೀವು ತಿಳ್ಕೊಂಡಿದ್ದಾಗಿದೆ ನಿಮ್ಮ ಜೀವನದಲ್ಲಿ. ಸೊ ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಮಾತನಾಡುವಾಗ ಒಂದಷ್ಟು ಹಿರಿತವಾಗಿ ಇರಬೇಕಾಗತ್ತೆ. ಹೌದು, ನೀವು ನಾನು ಯಾವತ್ತೂ ತಲೆ ಬಾಗದೇ ಇರೋನು ಈಗ ಬಾಗಬೇಕಾ ಅನ್ನುವ ರೀತಿಯಲ್ಲಿ ಮಾತನಾಡುವಂಥದ್ದು, ಹಾಗೆ ಈಗೋ ರೀತಿಯಲ್ಲಿ ಇರುವಂಥದ್ದು. ಅದೇನು ಮಾಡಿಬಿಡುತ್ತೆ ಅಂತ ಹೇಳಿದ್ರೆ, ನೀವು ಮಾತನಾಡುವಂತಹ ಮಾತುಗಳು ನಿಮ್ಮನ್ನು ದೊಡ್ಡತನಕ್ಕೆ ತಗೊಂಡು ಹೋಗೋದಿಲ್ಲ, ನೀವು ಎಷ್ಟೇ ದೊಡ್ಡವರಾಗಿದ್ರೂ ಕೂಡ ಚಿಕ್ಕವ್ರನ್ನಾಗಿ ಮಾಡಿಬಿಡತ್ತೆ. ಸೊ ಹಾಗಾಗಿ ಒಂದಷ್ಟು ಮಾತನಾಡುವಾಗ ಹಿರಿತದಲ್ಲಿ ಮಾತನಾಡೋದನ್ನು ನಿಲ್ಲಿಸ್ಬೇಕಾಗತ್ತೆ. ಕೆಲವು ಅಖಂಡವಾದಿಗಳ ಜೊತೆಗೆ ನಿಮ್ಮನ್ನು ನೋಡಿ ಆಗದೆ ಇರುವಂತಹ ವ್ಯಕ್ತಿಗಳ ಜೊತೆಗೆ ವಾದಿಸುವಂಥದ್ದು ಬೇಡ, ನಿಮ್ಮ ತನನ ಕೆಳಗಿಳಿಸ್ಕೊಳ್ಳುವಂಥದ್ದಾಗ್ಬಿಡತ್ತೆ. ಇಲ್ಲಿ 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ನಿಮ್ಮ ಲೈಫಲ್ಲಿ ಒಂದಷ್ಟು ಇನ್ನೂ ಸ್ಟ್ರಗಲ್ ಪಡುವಂಥದ್ದೇ ಇದೆ. ಕನ್ಫ್ಯೂಷನ್ ಅಂದರೆ ಈ ಹಿಂದೆ
ಇಲ್ಲಿ 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ಹಿಂದೆ ನೀವು ತುಂಬಾ ಖುಷಿಯಾಗಿದ್ರಿ, ಕೆಲಸ ಎಲ್ಲ ಬೇಗ ಬೇಗ ಆಗ್ತಾ ಇತ್ತು. ಸೊ ಈಗ ಸ್ಟ್ರಕ್ ಆಗಿಬಿಟ್ಟಿದೆ, ನೀವು ಬ್ಲ್ಯಾಂಕ್ ಆಗ್ತಾ ಇದೆ, ಯಾವ ಕೆಲಸ ಏನು ಮಾಡಬೇಕು, ಹೇಗೆ ಹೋಗಬೇಕು ಅನ್ನುವ ರೀತಿ ಗೊತ್ತಾಗ್ತಾ ಇಲ್ಲ. ಇಲ್ಲಿ ದಯವಿಟ್ಟು ಈ ಸ್ಟೋನ್ ಈ ಕಾರಣ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ, ದಯವಿಟ್ಟು ಮೂನ್ ಸ್ಟೋನ್ ಅಂತ ವೈಟ್ ಕಲರ್ ಇರುತ್ತೆ, ಅದನ್ನು ದಯವಿಟ್ಟು ಹೀಲ್ ಮಾಡಿ ಧರಿಸ್ಕೊಳ್ಳಿ. ಯಾಕೆಂದರೆ ಮುಂದೆ ಹೋಗೋದಕ್ಕೆ ಇಲ್ಲಿ ಯಾವುದೋ ಒಂದು ಪ್ರೇಮದ ವಿಚಾರನೋ, ಸಂಬಂಧದ ವಿಚಾರನೋ, ಅಥವಾ ಮನೆಯಲ್ಲಿ ಯಾವುದೋ ಒಂದು ಕಿರಿಕೋ ಜಗಳದ ವಿಚಾರವಾಗಿ ನಿಮ್ಮ ಎನರ್ಜಿನ ನೀವು ಸಾಕಷ್ಟು ಹಾಳು ಮಾಡ್ಕೊಂಡಿದ್ದೀರಾ. ನಿಮಗೆ ಕೆಲಸ ಮಾಡೋದಕ್ಕೂ ಕೂಡ ನೋವು, ಆ ನೋವುಗಳನ್ನು ತಡೆಯುವಂಥದ್ದು, ಮಾನಸಿಕ ಖಿನ್ನತೆಗೆ ಒಳಗಾಗುವಂಥದ್ದು, ರಾತ್ರಿ ಇಡೀ ನಿದ್ದೆ ಮಾಡದೇ ಇರುವಂಥದ್ದು, ಸರಿಯಾದ ಸಮಯಕ್ಕೆ ಊಟ ಮಾಡದೇ ಇರುವಂಥದ್ದು, ಮುಂದೆ ಹೆಜ್ಜೆ ಇಡೋದಕ್ಕೂ ಕೂಡ ಪದೇ ಪದೇ ಪ್ರತಿ ಸಲ, ಪ್ರತಿ ದಿನ, ಪ್ರತಿ ಕ್ಷಣ ಯಾವುದೋ ಒಂದು ಕೊರಗಿನಲ್ಲೇ ನೀವು ಯೋಚನೆ ಮಾಡ್ತಾ ಇದ್ದೀರಿ. ಸುಮ್ಮನೆ ಮಲಗೋದು, ನನ್ನ ಲೈಫೇ ಆಗೋಗಿದೆಯೇನೋ ಅನ್ನುವ ರೀತಿಯಲ್ಲಿ ಇರುವಂಥದ್ದು. ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬಂದಿದೆ ನೋಡಿ. ಸೊ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ನನ್ನ ಲೈಫೇ ಮುಗಿದು ಹೋಯಿತು, ಇನ್ನೇನು ಇಲ್ಲ, ಇದೇ ರೀತಿ ಇರುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಿ. ನಾನು ಈ ಕಾರ್ಡ್ಸಲ್ಲಿ ಸ್ವಲ್ಪ ಕ್ಲಾರಿಟಿಗೋಸ್ಕರ ಮೆಸೇಜ್ ತೆಗಿತೀನಿ. ನೀವು ಈಗಿರುವಂತಹ ದಯವಿಟ್ಟು ನಿಮ್ಮ ಎನರ್ಜಿಗಳನ್ನು ಚೇಂಜ್ ಮಾಡ್ಕೊಳ್ಳಿ. ಇದೇ ದಿನ ಸಂಜೆ ನೀವೇನು ಮಾಡಿ, ಒಂದು ಬಕೆಟಲ್ಲಿ ಕಲ್ಲುಪ್ಪು ಹಾಕಿ ಮೈಯಿಂದ ಸ್ನಾನ ಮಾಡಿ, ಮತ್ತು ತಲೆಯಿಂದ ಸ್ನಾನ ಮಾಡಿ ತಲೆ ಕೂದಲು ಉದುರುತ್ತು ಅಂದರೆ ನನ್ನ ನೀತಾ ಟ್ಯಾರೋ ರೀಡಿಂಗ್ ಅಂತ ತೋರಿಸ್ಬಿಟ್ಟಿರ. ಮೈಯಿಂದ ಸ್ನಾನ ಮಾಡೋದ್ರಿಂದ, ಮೈ ಸ್ನಾನ ಮಾಡೋದ್ರಿಂದ ನಿಮ್ಮ ಎನರ್ಜಿ ಒಂದಷ್ಟು ಚೇಂಜ್ ಆಗುವಂಥ ಸಾಧ್ಯತೆ ಇದೆ. ನೋಡಿ, ನಾನು ಈ ರೀತಿ ಹೇಳ್ತಾ ಇದ್ದಾಗೇನೆ ಅದು ಯಾಕೆ ನೀವು ಜಗಳಗಳನ್ನು ಮಾಡೋದು, ಮಾತುಗಳನ್ನು ಮಾಡೋದು, ದಯವಿಟ್ಟು ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀರಿ, ನೀವೇನಾದ್ರು ಮಾತಾಡೋದು, ಜಗಳ ಮಾಡೋದಾಗಿದ್ರೆ ದಯವಿಟ್ಟು ನಿಲ್ಲಿಸಿ. ಅದರಲ್ಲೂ 1-2-3 ತಿಂಗಳಂತೂ ಬಾಯಿಗೆ ಬೀಗ ಹಾಕ್ಕೊಂಬಿಡಿ, ಅದೃಷ್ಟನೇ ಒಲಿಯುತ್ತೆ ನಿಮಗೆ. ಇಲ್ಲಿ ನೋಡಿ, ನೀವು ಕಲ್ಲುಪ್ಪು ಹಾಕಿ ಸ್ನಾನ ಮಾಡೋದ್ರಿಂದ ಆಗಿರ್ಬೋದು, ಏನೇ ಇರಬಹುದು, ನಿಮ್ಮನ್ನು ನೀವು ಪ್ರೊಟೆಕ್ಷನ್, ನಾನು ಅದಕ್ಕೆ ಬ್ಲ್ಯಾಕ್ ಟರ್ಮಲಿನ್ ದಯವಿಟ್ಟು ಧರಿಸಿ ಅಂತ ಹೇಳೋದೇ ಅದಕ್ಕೆ. ಸೊ ಹಾಗಾಗಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಬ್ಲ್ಯಾಕ್ ಟರ್ಮಲಿನ್ ನಾನು ಅದಕ್ಕೆ ಹೇಳೋದು, ನಿಮ್ಮನ್ನು ಶೀಲ್ಡ್ ರೀತಿಯಲ್ಲಿರುತ್ತೆ. ದಯವಿಟ್ಟು ಇಲ್ಲಿ ಮೂನ್ ಸ್ಟೋನ್ನ ದಯವಿಟ್ಟು ಧರಿಸ್ಕೊಳ್ಳಿ. ಪಾಸ್ಟ್ ಆಗಿರೋ ವಿಚಾರನ ನೆನೆದು ಏನು ಮಾಡ್ತಾ ಇದ್ದೀರಾ ಗೊತ್ತಾ, ಮನೆನೂ ಹಾಳು ಮಾಡ್ತಾ ಇದ್ದೀರಾ, ಮನೆಯ ವಾತಾವರಣನೂ ಹಾಳು ಮಾಡ್ತಾ ಇದ್ದೀರಾ. ಮಾತೆತ್ತಿದ್ರೆ ಕಿರಿಕಿರಿ ಶುರು ಆಗುತ್ತೆ, ನಿಮಗೆ ಜಗಳ ಮಾಡಬೇಕು ಅಂತ ಶುರು ಆಗುತ್ತೆ. ಬಿಕಾಸ್ ಯಾಕೆ ಅಂದರೆ ಅಲ್ಲಿನ ವಾತಾವರಣ ನೀವು ಹೇಗೆ ಇಟ್ಕೊಂಡಿದ್ದೀರಾ ನೋಡಿ. ನಿಮ್ಮ ವಾರ್ಡ್ರೂಮ್ ನೋಡಿ ಎಷ್ಟು ಮೆಸ್ಸಿಯಾಗಿ ಇಟ್ಕೊಂಡಿದ್ದೀರಾ, ನಿಮ್ಮನ್ನೇ ನೀವು ನೋಡಿ ಎಷ್ಟು ಮೆಸ್ಸಿಯಾಗಿ ಇಡ್ತಿದ್ದೀರಾ, ನಿಮ್ಮ ಗಾಡಿಗಳನ್ನು ನೋಡಿ ಎಷ್ಟು ಇದರಲ್ಲಿ ಇಟ್ಕೊಂಡಿದ್ದೀರಾ. ಯಾವುದೋ ಒಂದು ಪಾಸ್ಟ್ ಆಗೋಗಿರೋ ವಿಚಾರನ ಅದನ್ನೇ 24 ಗಂಟೆ, ಆರೋಗ್ಯದ್ದೇ ಆಗಿರಬಹುದು, ಸಂಬಂಧಗಳಲ್ಲೇ ಆಗಿರಬಹುದು, ಯಾವುದೋ ಒಂದು ಬಿಸ್ನೆಸ್ ವಿಚಾರ ಆಗಿರಬಹುದು, 24 ಗಂಟೆ ಅದೇ ಸ್ಟ್ರೆಸ್ನಲ್ಲಿ ಕೂತ್ಕೊಂಡಿದ್ರೆ ನಿಮ್ಗೆ ಯೂನಿವರ್ಸ್ ಅದನ್ನೇ ಕೊಡ್ತಾ ಇರುತ್ತೆ. ಒಂದಾದರೂ ಕಾರ್ಡ್ ಸರಿಗೆ ಬಂತಾ? ಯಾಕೆ ನೀವು ಅದೇ ರೀತಿ ಕೂರೋದು, ಅದೇ ರೀತಿ ಇರೋವಂಥದ್ದು? ದಯವಿಟ್ಟು ಯಾವುದಾದ್ರೂ ಫಸ್ಟ್ ಯಾರಾದರೂ ಕ್ರಿಸ್ಟಲ್ಲೇ ತರಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಮನಿ ಮ್ಯಾಗ್ನೆಟೋ, ಪೈರೈಟೋ, ಮೂನ್ ಸ್ಟೋನ್, ಫಸ್ಟು ಮೂನ್ ಸ್ಟೋನು, ಓಕೆನಾ, ಅಮೆಥಿಸ್ಟೋ, ಕಿರಿಕಿರಿ ಆಗ್ತಾ ಇರುತ್ತೆ ನಿಮ್ಮ ಮನಸ್ಸಿನಲ್ಲಿ. ನೀವೇ ಯೋಚನೆ ಮಾಡೋದು, ನಿಮ್ಮ ಮನಸ್ಸಲ್ಲಿ ನಿಮ್ಗೆ ಒಂದಷ್ಟು ಅನುಮಾನಗಳು ಬಂದು ಒಂದು ಜಗಳ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ತಾ ಇದ್ದೀರಿ. ದಯವಿಟ್ಟು ಈ ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಲ್ಲ, ನಿಮಗೆ ನಿಮ್ಮ ಲೈಫಲ್ಲಿ ಅದೃಷ್ಟ ದೇವತೆ ಒಲಿಬೇಕು, ಲಕ್ಷ್ಮೀ ಕಟಾಕ್ಷ ಆಗಬೇಕು ಅನ್ನೋದಾದ್ರೆ ಫಸ್ಟ್ ನಿಮ್ಮನ್ನು ನೀವು ರೆಡಿ ಮಾಡ್ಕೊಳ್ಳಿ. ಫಸ್ಟ್ ತಲೆಯಲ್ಲಿರುವಂತಹ ಕಸದ ಡಬ್ಬಿ ಏನಿದೆ, ಆ ಪದೇ ಆಗೋಗಿರುವಂತಹ ವಿಚಾರನ ನೆನೆದು ನೀವೇನು ಮಾಡ್ತಿದ್ದೀರಿ, ನಿಮ್ಮ ಆರಾನೇ ಹಾಳು ಮಾಡ್ಕೊಂಡಿದ್ದೀರಿ. ಫಸ್ಟ್ ಇವತ್ತಿಂದ ಹೊಸ ಲೈಫು, ನಾನು ಇನ್ನು ಮುಂದೆ ಏನು ಮಾಡಬೇಕು ಅನ್ನುವ ರೀತಿಯಲ್ಲಿ ನೀವು ಮಾಡಬೇಕಾಗತ್ತೆ. ಉಪ್ಪು ನೀರಲ್ಲಿ ಸ್ನಾನ ಮಾಡಿದಾಗ ಅದೇ ಐಡಿಯಾ ಕೊಡುತ್ತೆ ನಿಮಗೆ. ಓಕೆ, ಸೊ ಹಾಗಾಗಿ ಮನಸ್ಥಿತಿನೇ ಬರೀ ಪಾಸ್ಟ್ ವಿಚಾರವಾಗಿ ಮನಸ್ಥಿತಿಯಲ್ಲೇ ತುಂಬ ನೋವುಂಟು ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ ಮೆಡಿಸಿನ್ ವೀಲ್ ಅಂತ ಬರ್ತಾ ಇದೆ. ಹೌದು, ನಡೀತಾ ಇದೆ, ನಿಮ್ಮ ಕಾಲಚಕ್ರ ಬದಲಾಗ್ತಾ ಇದೆ. ಒಂದೊಂದು ದಿನಗಳಲ್ಲಿ ಒಂದೊಂದು ರೀತಿಯಲ್ಲಿ ನಿಮ್ಮ ಲೈಫಲ್ಲಿ ನೀವು ಅನುಭವಿಸಿದ್ದು ಇದೆಲ್ಲ ನಿಮಗೆ ಒಂದು ರೀತಿ ಮೆಡಿಸಿನ್ ರೀತಿಯೇ ಪಾಠಗಳು. ಈಗ ಯಾರೋ ಬೇರೆಯವ್ರು ಬಂದರು ಅಂದರೆ ಈ ಥರದೊಂದು ಇದೇ, ಎಚ್ಚರಿಕೆಯಿಂದ ಇರು ಅಂತ ಹೇಳಿ. ನೀವು ಒಂದೊಂದು ವಿಚಾರದಲ್ಲೂ, ಒಂದೊಂದು ದಿನಗಳಲ್ಲೂ, ಒಂದೊಂದು ವ್ಯಕ್ತಿಯಲ್ಲೂ, ಒಂದು ಕೆಲಸಗಳಲ್ಲೂ ನಿಮಗೊಂದು ಮೆಡಿಸಿನ್ ರೀತಿ ಪ್ರಕೃತಿನೇ ಪಾಠ ಕಲಿಸಿದೆ ಅಂತ ಹೇಳಿ ತೋರಿಸಿದೆ. ನಿಮ್ಮ ಲೈಫಲ್ಲಿ ಒಳ್ಳೆಯವರು ಬಂದಿದ್ದಾರೆ, ಗಿಡಗನಂಥವರು ಬಂದಿದ್ದಾರೆ, ಜಿಂಕೆ ಅಂತವರು ಬಂದಿದ್ದಾರೆ, ಎಲ್ಲ ರೀತಿಯಲ್ಲೂ ನೀವು ಜನಗಳನ್ನು ನೋಡಾಯಿತು. ಒಂದು ಲೈಫಲ್ಲಿ ಆ ಸೈಕಲಲ್ಲಿ ಈ ಥರದ್ದೆಲ್ಲ ಅನುಭವಿಸ್ಬೇಕಾಗಿತ್ತು. ಇದನ್ನು ಅಂತ್ಯಕ್ಕೆ ಬಂದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಯಾವ ದೇವರ ಅನುಗ್ರಹ ಇದೆ ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ಸನ್ ಕಾರ್ಡ್ ನೋಡಿ, ಎಷ್ಟೋ ಜನ 1, 10 ಈ ರೀತಿ ಡೇಟ್ ಆಫ್ ಬರ್ತ್ಗಳಲ್ಲಿ ಹುಟ್ಟಿದವರು ಇದ್ದೀರಿ. ಅಥವಾ ಲೈಫಲ್ಲಿ ನಿಮ್ಮ ಜಾತಕದಲ್ಲಿ ಒಳ್ಳೆಯ ಯೋಗ ಅನ್ನೋದಿದೆ,
ಅದನ್ನ ನೀವು ಅನುಭವಿಸೋದಕ್ಕಾಗ್ತಾ ಇಲ್ಲ. ದಯವಿಟ್ಟು ನಿಮ್ಮ ಡೈಲಿ ರೊಟೀನ್, ಬೆಳಗ್ಗೆ ಬೇಗ ಎದ್ದೊಳ್ಳುವಂಥದ್ದು, ಸೂರ್ಯಗೆ ನಮಸ್ಕಾರ ಮಾಡುವಂಥದ್ದು. ಮೇಡಮ್ ಸೂರ್ಯ ನಮಸ್ಕಾರ ಮಾಡೋಕ್ಕಾಗಲ್ಲ, ನಾನು ತುಂಬ ದಪ್ಪ ಇದ್ದೀನಿ ಹಂಗೆ ಹಿಂಗೆ ಅಂತ ಹೇಳಿದ್ರು, ದಯವಿಟ್ಟು ಆ ರೂಮಲ್ಲಿ ಒಂದು ಸೂರ್ಯ ನಮಸ್ಕಾರ ಅನ್ನೋದು ಮಾಡಿ. ಒಂದು 11 ದಿನನೋ 21 ದಿನನೋ ಆ ರೀತಿ ಒಂದು ಮಾಡ್ಕೊಳ್ಳಿ. ದಯವಿಟ್ಟು ಇಲ್ಲಿ ಯಾರು ನೋಡ್ತಾ ಇದ್ದೀರಲ್ಲ, ರೆಡ್ ಜಾಸ್ಪರ್ ವಿತ್ ಸಿಟ್ರಿನ್, ನಾನು ಸೇಲ್ ಆಗೋದಕ್ಕೆ ಪ್ರತಿ ಸತಿ ತೋರಿಸ್ತಾ ಇಲ್ಲ. ಇಲ್ಲೇನು ಮಾಡುತ್ತೆ, ನಿಮ್ಮ ಇನ್ನರ್ ಮೋಟಿವೇಶನಲ್ ಮಾಡುತ್ತೆ. ನಿಮ್ಮ ಒಳಗೇನೆ, ನಿಮ್ಮ ಒಳಗಿರುವಂತಹ ಶಕ್ತಿ ಹೊರಗಡೆ ತಂದು ಹಾಕತ್ತೆ. ಹಾಗೆ ನಿಮ್ಮ ಸುತ್ತ ಏನಿದೆ, ನಿಮ್ಗೆ ಯಾವ್ಯಾವ ರಾಹು ದೋಷ ಇರ್ಬೋದು, ಕುಜ ದೋಷ ಇರಬಹುದು, ಹಾಗೆ ಸೂರ್ಯ ವೀಕ್ ಆಗಿರ್ಬೋದು, ಸೂರ್ಯನಿಗೆ ಮತ್ತು ಮಂಗಳನಿಗೆ ಅಧಿಪತಿ ಆಗಿರುವಂತಹ ಕ್ರಿಸ್ಟಲ್ ಆಗಿರೋದ್ರಿಂದ ಇದನ್ನು ಧರಿಸ್ಕೊಂಡಾಗ ಏನಾಗುತ್ತೆ, ಬಹಳಷ್ಟು ಆಕ್ಟಿವ್ ಆಗಿರುವಂಥದ್ದು, ಮುಖದಲ್ಲಿ ಒಂದಷ್ಟು ದೈವಿಕ ಕಳೆ ಕಾಣುವಂಥದ್ದು ಈ ರೀತಿಯೆಲ್ಲ ಆಗ್ತಾ ಹೋಗುತ್ತೆ. ಇಲ್ಲಿ ಸನ್ ಕಾರ್ಡ್ ಬಂದಿರೋದ್ರಿಂದ ಸೂರ್ಯನ ಅಂದರೆ ನಾರಾಯಣನ ಅನುಗ್ರಹ ಆಗಿರಬಹುದು. ಹಾಗೆ ನೀವು ಎಲ್ಲೇ ನಿಂತಿದ್ರು, ಪ್ರತಿದಿನ ಡ್ಯೂಟಿಗೆ ಹೋಗ್ತಾ ಇದ್ರು, ಸೂರ್ಯನಿಗೊಂದು ನಮಸ್ಕಾರ ಮಾಡಿ. ಕಣ್ಣಿಗೆ ಕಾಣೋ ದೇವ್ರಂದ್ರೆ ಸೂರ್ಯ ಚಂದ್ರರು, ಕಣ್ಣಿಗೆ ಕಾಣಿಸ್ತಾರವರು, ಡೈಲಿ ಬೆಳಗ್ಗೆ ಸಂಜೆ ಬರ್ತಾ ಇರ್ತಾರೆ. ಬಟ್ ಅವ್ರನ್ನೇ ಕೈ ಮುಗಿಯೋದು ನಾವು ಮರ್ತು ಹೋಗ್ಬಿಡ್ತೀವಿ. ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬರೀ ಹಳೆ ವಿಚಾರಗಳನ್ನ, ನಿಮ್ಮ ಲಕ್ಷ್ಮೀ ಪ್ರಾಪ್ತಿ ಆಗೋದ್ರ ವಿಚಾರ ಬಿಟ್ಟು ಇದೇ ವಿಚಾರ ಹೇಳಬೇಕಾಗತ್ತೆ. ನೀವು ನಿಮ್ಮನ್ನ ಕ್ಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟ್ ನೀವು ನಿಮ್ಮನ್ನ ಹೀಲ್ ಮಾಡ್ಕೊಳ್ಬೇಕಾಗತ್ತೆ. ಮನೆಯಲ್ಲಿ ಎಲ್ಲ ವಸ್ತುಗಳನ್ನು ಶುದ್ಧವಾಗಿಡುವಂಥದ್ದು, ನಿಮ್ಮ ರೂಮ್ಗಳನ್ನು ಶುದ್ಧವಾಗಿಡುವಂಥದ್ದು, ನಿಮ್ಮ ವಾರ್ಡ್ರೋಬಲ್ಲಿರೋ ಬಟ್ಟೆನ ತೆಗೆದು ಕ್ಲೀನಾಗಿ ಮಾಡಿಡ್ರಿ. ಬಟ್ಟೆ ಏನು ಸೂಚಿಸುತ್ತೆ ಗೊತ್ತಾ, ನಮ್ಮ ಯೋಗ್ಯತೆನ ಸೂಚಿಸುತ್ತೆ. ಅದನ್ನ ಐರನ್ ಮಾಡುವಂಥದ್ದಾಗಿರ್ಬೋದು, ಅದನ್ನ ಕ್ಲೀನಾಗಿ ಇಟ್ಕೊಳ್ಳುವಂಥದ್ದಾಗಿರ್ಬೋದು, ಅದು ನಮ್ಮ ಬ್ರೇನ್ ಮತ್ತೆ ಕ್ಲೀನ್ ಮಾಡುತ್ತೆ. ಅದು ನಾವು ಇರುವ ರೀತಿ, ನಮ್ಮ ಬ್ರೇನ್ ಆಗಿರ್ಬೋದು, ಯೂನಿವರ್ಸ್ ಕೂಡ ನಮಗೆ ಒಳ್ಳೊಳ್ಳೆಯ ರೀತಿಯ ಐಡಿಯಾಸ್ಗಳು ಅಂತ ತರುವಂಥದ್ದು ಆಗುತ್ತೆ. ನಾವು ಬೇಗ ಹೇಳೋದ್ರಿಂದ ಆಗಿರ್ಬೋದು, ನಮ್ಮ ಡೈಲಿ ರುಟೀನ್ ಚೇಂಜ್ ಮಾಡೋದ್ರಿಂದ ಆಗಿರ್ಬಹುದು, ಊಟದಲ್ಲಿ ಒಂದು ನಿಷ್ಠೆಯಿಂದ ಊಟ ಮಾಡುವಂಥದ್ದಾಗಿರ್ಬೋದು, ಈ ರೀತಿ ಎಲ್ಲ ಮಾಡೋದ್ರಿಂದನೂ ಕೂಡ ನಮ್ಮ ಲೈಫಲ್ಲಿ ಒಳ್ಳೆ ಯೋಗ ಅನ್ನೋದು ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.